ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಯಜ್ಞದ 3 ವಿಧ ಅದನ್ನು ತಿಳಿಸ್ಕೊಂಡು ಹೋದ. ಅದರ 3 ವಿಧವಾದ ಯಜ್ಞ, ಸಾತ್ವಿಕವಾದ ಯಜ್ಞ ಹೇಗಿರ್ತದೆ, ರಾಜಸವಾದ ಯಜ್ಞ ಯಾವ ರೀತಿ ಇರ್ತದೆ, ತಾಮಸವಾದ ಯಜ್ಞ ಯಾವ ರೀತಿ ಇರ್ತದೆ, ಅದನ್ನು ತಾನು ತೋರಿಸ್ಕೊಂಡು ಹೋದ. ಅಂದರೆ ಇದು ಮುಖ್ಯವಾಗಿ ಯಾಕೆ ಹೇಳ್ತಾ ಇರುವುದು ಅಂತ ಹೇಳಿದರೆ, ಇವಾಗ ಸಾತ್ವಿಕವಾದ ಯಜ್ಞವನ್ನು ಯಾರು ಮಾಡ್ತಾರೆ ಅಂದರೆ, ಯಾರು ಸಾತ್ವಿಕ ಸ್ವಭಾವದವರಿದ್ದಾರೆ ಅವರು ಮಾಡುವ ಯಜ್ಞ ಸಾತ್ವಿಕ ಯಜ್ಞ ಆಗಿರ್ತದೆ. ಅದು ಹೇಗಿರುತ್ತೆ ಅಂದರೆ ಅದನ್ನು ತಿಳಿಸಿದ. ರಾಜಸ ಸ್ವಭಾವದವರು ಮಾಡುವಂಥದ್ದು ರಾಜಸ ಯಜ್ಞ, ಅದು ಹೇಗಿರುತ್ತೆ ಅದನ್ನು ತೋರಿಸಿದ. ಅದೇ ರೀತಿ ತಾಮಸ ಸ್ವಭಾವದವರು ಮಾಡುವಂಥದ್ದು ತಾಮಸ ಯಜ್ಞ, ಅದನ್ನು ತೋರಿಸಿದ. ಈಗ ಇನ್ನೊಂದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಯಜ್ಞ, ಎರಡನೆಯದು ತಪಸ್ಸು. ಆ ತಪಸ್ಸಿನ ಬಗ್ಗೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ಪ್ರತಿಯೊಬ್ಬರೂ ಮಾಡಲೇಬೇಕಾದದ್ದು. ಇದು ಬರೀ ಸನ್ಯಾಸಿಗಳು ಮಾತ್ರ ಅಲ್ಲ, ಋಷಿಗಳು ಮಾತ್ರ ಅಲ್ಲ, ಅಥವಾ ಬ್ರಾಹ್ಮಣರು ಮಾತ್ರ ಅಲ್ಲ, ಅಥವಾ ಬರೀ ಪುರುಷರು ಮಾತ್ರ ಅಲ್ಲ. ಮತ್ತು ಪ್ರತಿಯೊಬ್ಬ ಮನುಷ್ಯನು, ಸ್ತ್ರೀ ಇರಬಹುದು, ಪುರುಷರಿರಬಹುದು, ಬ್ರಾಹ್ಮಣರಿರ್ಬೋದು, ಶೂದ್ರರಿರಬಹುದು, ಪ್ರತಿಯೊಬ್ಬರೂ ಮಾಡಲೇಬೇಕಾದ ತಪಸ್ಸಿದು. ಮತ್ತೇನೆಂದರೆ ದೇವರನ್ನು ಮೆಚ್ಚಿಸುವಂತಹ ತಪಸ್ಸಿದು. ಅದೇನು ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ ಕೃಷ್ಣ ಇಲ್ಲಿ ಬಹಳ ಸುಂದರವಾಗಿ. ಅಂದರೆ ಇಷ್ಟು ಸುಂದರವಾದ ಒಂದು ತಪಸ್ಸಿನ ಚಿತ್ರಣ ನಮಗೆಲ್ಲೂ ಬರುವುದಿಲ್ಲ. ತಪಸ್ಸು ಅಂತ ಹೇಳಿದ್ರೇ ತಪಸ್ಸಂತಾಪೆ ಅಂತ ಹೇಳಿದರೆ ನಾವು ದಂಡಿಸುವಂಥದ್ದು. ಯಾವುದನ್ನು ದಂಡಿಸಬೇಕಾಗಿದೆ ಅದನ್ನು ಕೃಷ್ಣ ಮೊದಲು ತಿಳಿಸ್ತಾನೆ. ನಾವು ದಂಡಿಸುವುದು ಅಥವಾ ಅದನ್ನು ನಾವು ಬಗ್ಗಿಸುವುದು, ನಮ್ಮ ಹಿಡಿತಕ್ಕೆ ತಗೊಂಬರುವಂಥದ್ದು, ಅದು 3 ಇದೆ. ಒಂದೇನು ಅಂತ ಹೇಳಿದ್ರೆ ನಮ್ಮ ದೇಹ. ಈ ದೇಹವನ್ನು ನಾವು ದಂಡಿಸಬೇಕು. ದಂಡಿಸುವುದು ಯಾಕೋಸ್ಕರ ಅಂದರೆ ನಮ್ಮ ಕಂಟ್ರೋಲಿಗೆ ಬರಬೇಕು, ನಮ್ಮ ಹಿಡಿತಕ್ಕೆ ಬರಬೇಕು ದೇಹ. ಯಾವ ರೀತಿ ವಿದ್ಯಾರ್ಥಿಯನ್ನು ಶಾಲೆಯಲ್ಲಿ ಯಾಕೆ ಅಧ್ಯಾಪಕರು ದಂಡಿಸ್ತಾರೆ ಅಂತ ಹೇಳಿದರೆ, ಪನಿಷ್ಮೆಂಟ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ಹುಡುಗ ಹೇಳಿದಾಗ ಕೇಳಬೇಕು ಅಂತ, ಅಷ್ಟೇ ಉದ್ದೇಶದಿಂದ. ಹಾಗೆಯೇ ಈ ದೇಹ ನಮ್ಮ ಹಿಡಿತಕ್ಕೆ ಬರಬೇಕು, ಮಾತು ನಮ್ಮ ಹಿಡಿತಕ್ಕೆ ಬರಬೇಕು. ಅದಕ್ಕೆ ಮಾತಿನ ತಪಸ್ಸೊಂದು, ಒಂದು ದೇಹದ ತಪಸ್ಸು, ಎರಡನೆಯದ್ದು ಮಾತಿನ ತಪಸ್ಸು, ಮೂರನೆಯದ್ದು ಮನಸ್ಸಿನ ತಪಸ್ಸು. ಆ ಮನಸ್ಸು ನಮ್ಮ ಹಿಡಿತಕ್ಕೆ ಬರಬೇಕು. ಈ ರೀತಿ 3 ವಿಧವಾದ ತಪಸ್ಸಿದೆ. ಕಾಯ, ವಾಚ, ಮನಸ್ಸ ಅಂತ ನಾವಿದನ್ನು ಕರಿತೇವೆ. ಇಂಥ 3 ವಿಧವಾದ ತಪಸ್ಸು 3 ವಿಧವಾಗಿದೆ. ಸಾತ್ವಿಕವಾದ ತಪಸ್ಸು, ರಾಜಸವಾದ ತಪಸ್ಸು, ತಾಮಸವಾದ ತಪಸ್ಸು 3 ವಿಧವಾಗಿದೆ. ಅದಕ್ಕೆ ಮೊದಲು ಈ ತಪಸ್ಸು ಎಷ್ಟು ವಿಧ ಅಂತ ಹೇಳಿದ್ರೆ, ಕಾಯಿಕವಾದ ತಪಸ್ಸು, ವಾಚಿಕವಾದ ತಪಸ್ಸು, ಮಾನಸಿಕವಾದ ತಪಸ್ಸು. ಅದು ಹೇಗೆ ಅದನ್ನು ತಿಳಿಸ್ಕೊಂಡು ಬರ್ತಾನೆ. ಅದರಲ್ಲಿ ಮೊದಲು ಕಾಯಿಕವಾದ ತಪಸ್ಸು ಅದೇನು ಅಂತ ಕೃಷ್ಣ ಹೇಳ್ತಾನೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಶಾರೀರ ತಪಸ್ಸು, ಶರೀರಕ್ಕೆ ಸಂಬಂಧಪಟ್ಟ ತಪಸ್ಸು ಏನು ಅಂತ ಹೇಳಿದರೆ, ಮೊದಲನೇದಾಗಿ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ಗೌರವಿಸುವಂಥದ್ದು. ಇಲ್ಲಿ ಗೌರವಿಸುವಂಥದ್ದು ಅಂತ ಹೇಳಿದರೆ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಾ ಇರುವುದು ಅಂತ ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಅಂದರೆ ದೇವತೆಗಳನ್ನು ಗೌರವಿಸುವಂಥದ್ದು. ದೇವತೆಗಳನ್ನು ಗೌರವಿಸುವುದು ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ನಾವು ಎಲ್ಲಿ ದೇವತೆಗಳ ಸನ್ನಿಧಾನವನ್ನು ಕಾಣುತ್ತೇವೆ, ದೇವತೆಗಳ ಇರುವಿಕೆಯನ್ನು ನಾವು ಎಲ್ಲಿ ಕಾಣುತ್ತೇವೆ, ಎಲ್ಲಿ ದೇವತೆಗಳಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತದೆ, ಅಲ್ಲಿ ನಾವು ಹೋಗಬೇಕಾದ್ರೆ ನಮಸ್ಕಾರವನ್ನು ಮಾಡ್ಕೊಂಡು ಹೋಗೋದು, ಕೈ ಮುಗಿದು ಹೋಗುವಂಥದ್ದು. ಅಥವಾ ಎಲ್ಲಾದರೂ ಉತ್ಸವದಲ್ಲಿ ದೇವರು ಬರ್ತಾ ಇದ್ದಾರೆ ಅಂದರೆ ದೇವರ ಉತ್ಸವದಲ್ಲಿ ಅಲ್ಲಿ ಎದ್ದು ನಿಲ್ಲುವಂಥದ್ದು, ನಮಸ್ಕಾರ ಮಾಡುವಂಥದ್ದು. ಮತ್ತೇನು ಅಂತ ಹೇಳಿದ್ರೆ, ನಮ್ಮ ಕೈಲಾದಂತಹ ಪೂಜೆ ಅಂತ ಹೇಳಿದ್ರೆ ಸೇವೆಯನ್ನು ಮಾಡುವಂಥದ್ದು. ಅದು ಮನೆಯಲ್ಲಿರಬಹುದು, ಅಥವಾ ದೇವಾಲಯದಲ್ಲಿರಬಹುದು, ಅಥವಾ ದೇವರಿಗೆ ಸಂಬಂಧಪಟ್ಟಂತಹ, ದೇವತೆಗಳಿಗೆ ಸಂಬಂಧಪಟ್ಟಂತಹ ಬೇರೆ ಯಾವುದೇ ವಿಧವಾದಂತಹ ವಸ್ತುಗಳಿರಬಹುದು. ಅಲ್ಲೆಲ್ಲ ಕಡೆ ನಾವು ಗೌರವವನ್ನು, ಉದಾಹರಣೆಗೆ ಹೇಳುವುದಾದರೆ ಒಂದು ಹಸುವಿನಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇದೆ. ಅದಕ್ಕಂಥ ಹಸುವನ್ನು ಸಾಕುವಂಥದ್ದು, ಆ ಹಸುವಿನ ಸೇವೆಯನ್ನು ಮಾಡುವಂಥದ್ದು, ಹಸುವನ್ನು ತೊಳೆಯುವುದಿರ್ಬೋದು, ಹಸುವಿನ ಹಟ್ಟಿಯನ್ನು ತೊಳೆಯುವುದಿರ್ಬೋದು, ಹಸುವಿಗೆ ಹುಲ್ಲನ್ನು ತಂದು ಹಾಕುವಂಥದ್ದಿರಬಹುದು. ನೋಡಿ, ಇವೆಲ್ಲ ಏನು ಅಂತ ಹೇಳಿದ್ರೆ ಕಾಯಿಕವಾದ ತಪಸ್ಸಿದು. ಯಾಕಂತ ಹೇಳಿದ್ರೆ ಬರೀ ಹಸು ಅಂತ ಮಾಡ್ತಾ ಇಲ್ಲ ಅವನು,
ಅಥವಾ ಹಾಲು ಕೊಡುತ್ತದೆ ಅಂತ ಅಷ್ಟೇ ಉದ್ದೇಶದಿಂದ ಮಾಡ್ತಾ ಇಲ್ಲ. ಮತ್ತೇನೆಂದರೆ ಈ ಹಸುವಿನೊಳಗೆ ಸಕಲ ದೇವತೆಗಳ ಸನ್ನಿಧಾನ ಇದೆ, ವಿಶೇಷವಾಗಿ ಗೋಪಾಲಕೃಷ್ಣ ಈ ಹಸುವಿನಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ಅವನು ಆ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ. ಯಾಕಂದರೆ ಈ ರೀತಿ ಆ ಹಸುವನ್ನು ಸಾಕಿ ಹಸುವಿನ ಸೇವೆ ಮಾಡಬೇಕಾದ್ರೆ ಕಷ್ಟಪಡಲೇಬೇಕು. ಇದು ಒಂದು ಉದಾಹರಣೆ. ಇವಾಗ ಒಂದು ತುಳಸಿಯಲ್ಲಿ ಸಕಲ ದೇವತೆಗಳ ಸನ್ನಿಧಾನ. ಯನ್ಮೂಲೆ ಸರ್ವತೀರ್ಥಾನೇ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವದೇವತಾಶ್ಚ ಅಂತ ಹೇಳಿದಾಗೆ ಆ ತುಳಸಿಯ ಮೂಲದಲ್ಲಿ, ಅಂದರೆ ಏನು ನಾವು ಮಣ್ಣು ನೆಡ್ತೇವೆ ಆ ಬೇರು, ಅಲ್ಲಿ ಸಕಲ ತೀರ್ಥಗಳು ಗಂಗಾ ಯಮುನಾ ಸರಸ್ವತಿ ಮುಂತಾದ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿದ್ದಾರಂತೆ. ಯನ್ಮಧ್ಯೆ ಸರ್ವದೇವತಾ, ಆ ತುಳಸಿಯ ಮಧ್ಯದಲ್ಲಿ ಸಮಸ್ತ ದೇವತೆಗಳಿದ್ದಾರಂತೆ. ತುಳಸಿಯ ಮೇಲ್ಭಾಗದಲ್ಲಿ ಸಕಲ ವೇದಗಳಿದೆಯಂತೆ. ವಿಶೇಷವಾಗಿ ಆ ತುಳಸಿಯಲ್ಲಿ ನಾರಾಯಣ ಕೃಷ್ಣ ತಾನು ಕೂತಿದ್ದಾನೆ ಲಕ್ಷ್ಮಿಯಿಂದ ಸಹಿತನಾಗಿ. ಹೀಗೆ ಆ ತುಳಸಿಯ ಸೇವೆ ಮಾಡುವುದು ಅಂದರೆ ಆ ತುಳಸಿಯನ್ನು ಸಾಕುವಂಥದ್ದು, ತುಳಸಿಗೆ ನೀರು ಹಾಕುವಂಥದ್ದು, ಆ ತುಳಸಿಯ ರಕ್ಷಣೆ ಮಾಡುವಂಥದ್ದು. ಇದೇನು ಅಂತ ಹೇಳಿದರೆ ಇದು ಒಂದು ಪೂಜನ, ದೇವರ ಆರಾಧನೆ. ಇದನ್ನು ದೈಹಿಕವಾಗಿ ಮಾಡುವುದು, ಪ್ರತಿದಿನವೂ ಕೂಡ ಬಿಡದೆ ಮಾಡುವಂಥದ್ದು. ಬೆಳಗಾತ ಎದ್ದು ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆ ಬರುವಂಥದ್ದು, ದೇವರ ಸ್ಥಳವನ್ನು ಶುದ್ಧ ಮಾಡುವಂಥದ್ದು, ಇವೆಲ್ಲ. ಮತ್ತು ಎರಡನೇದೇನು ಅಂತ ಹೇಳಿದ್ರೆ ದೇವತೆಗಳ ಪೂಜನ. ಅದೇ ರೀತಿ ದ್ವಿಜರ ಪೂಜನ, ದ್ವಿಜರನ್ನು ಪೂಜಿಸುವಂಥದ್ದು. ಯಾರಿವರು ದ್ವಿಜರು ಅಂತ ಹೇಳಿದರೆ ಬ್ರಾಹ್ಮಣರು. ಅವರನ್ನು ಯಾಕೆ ದ್ವಿಜ ಅಂತ ಇಲ್ಲಿ ಬ್ರಾಹ್ಮಣರು ಅಂತ ಹೇಳಿದ್ರೆ ದ್ವಿಜ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ? ಕಾರಣ ಏನಂತ ಹೇಳಿದರೆ ಈ ಮರುಹುಟ್ಟು ಪಡೆದವರು ಅಂತ. ಒಬ್ಬ ವ್ಯಕ್ತಿ ಹುಟ್ಟುವಾಗ ಒಮ್ಮೆ ಹುಡ್ತಾನೆ, ಅಮ್ಮನ ಗರ್ಭದಲ್ಲಿ, ಅಮ್ಮನ ಹೊಟ್ಟೆಯಿಂದ ಹುಟ್ಟಿ ಬರ್ತಾನೆ. ಇದು ಎಲ್ಲರಿಗೂ ಇರುವ ಹುಟ್ಟು. ಆದರೆ ಈ ಹುಟ್ಟಿಗಿಂತ ಇನ್ನೊಂದು ವಿಶಿಷ್ಟವಾದ ಹುಟ್ಟಿದೆ. ಅದೇನೆಂದರೆ ಜ್ಞಾನದಿಂದ ಮರುಹುಟ್ಟನ್ನು ಪಡೆಯುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಯಾವಾಗ ದೇವರ ಜ್ಞಾನವನ್ನು ಗಳಿಸ್ತಾನೆ, ದೇವರ ಬಗ್ಗೆ ಧರ್ಮದ ಬಗ್ಗೆ ತಿಳ್ಕೊಳ್ತಾನೆ, ಆಗ ನಿಜವಾಗಲೂ ಅವನು ಇನ್ನೊಮ್ಮೆ ಹುಟ್ಟಿದ ಅಂತ. ಅದಕ್ಕಾಗಿಯೇ ದ್ವಿಜ ಅಂತ ಕರೆಯುವಂಥದ್ದು. ಬ್ರಾಹ್ಮಣ ಒಮ್ಮೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ಆಮೇಲೆ ದೇವರ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವೇ ಅವನಿಗೆ ಇನ್ನೊಂದು ಮರುಹುಟ್ಟು, ಅದೇ ಉಪನಯನ ಅಂತ ಕರೀತೇವೆ. ಆ ರೀತಿ ಮರುಹುಟ್ಟು ಪಡೆದವನು ಅದೇ ಒಬ್ಬ ದೇವರ ಬಗ್ಗೆ ತಿಳಿದ ವ್ಯಕ್ತಿ. ಅವನ ಆರಾಧನೆಯನ್ನು ಅಂದರೆ ಅವನ ಪೂಜೆಯನ್ನು, ಇಲ್ಲಿ ಪೂಜೆ ಅಂತ ಹೇಳಿದರೆ ಅವನನ್ನು ಗೌರವಿಸುವಂಥದ್ದು, ಅವನಿಗೇನು ಬೇಕೋ ಅದನ್ನು ಮಾಡಿಕೊಡುವಂಥದ್ದು, ಅವನು ಕಷ್ಟದಲ್ಲಿದ್ದರೆ ಅವ್ರಿಗೆ ಹೋಗಿ ಸಹಾಯವನ್ನು ಮಾಡುವಂಥದ್ದು. ಇವೆಲ್ಲ ಏನು ಅಂತ ಹೇಳಿದರೆ ದೈಹಿಕವಾದ ತಪಸ್ಸಿದು. ಅವರಿಗೆ ಬೇಕಾದದ್ದನ್ನು ಮಾಡುವಂಥದ್ದು. ಯಾಕೆ ಅಂತ ಹೇಳಿದರೆ ಅವರಿಗೋಸ್ಕರ ಅಲ್ಲ, ದೇವರಿಗೋಸ್ಕರ. ದೇವರಿಗೆ ಖುಷಿ ಆಗತ್ತಪ್ಪ ಈ ರೀತಿ ಮಾಡಿದರೆ ಇವರಿಗೆ ಅಂತ. ಇದು ನಿಜವಾಗ್ಲೂ ಶರೀರದ ತಪಸ್ಸು. ಅದೇ ರೀತಿ ಗುರುಪೂಜನ, ಗುರುಗಳನ್ನು ಪೂಜಿಸುವಂಥದ್ದು. ಯಾರು ಗುರುಗಳು ಅಂತ ಹೇಳಿದರೆ ನಮಗೆ ಮಾರ್ಗದರ್ಶನವನ್ನು ಮಾಡುವಂಥವ್ರು. ಜೀವನದಲ್ಲಿ ಯಾವುದು ಒಳ್ಳೆಯ ದಾರಿ, ಯಾವುದು ಕೆಟ್ಟ ದಾರಿ ನಮಗೆ ಗೊತ್ತಿಲ್ಲ. ಹುಟ್ಟಿದ ಮಗು ಕಣ್ಣು ಮಾತ್ರ ಬಿಟ್ಟಿರ್ತದೆ ಹೊರತು ಅದಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಾಗೋದಿಲ್ಲ. ಅಂತಹ ಮಗುವಿಗೆ ಕೆಟ್ಟ ಮಾರ್ಗದಿಂದ ಕರ್ಕೊಂಡು ಬಂದು ಒಳ್ಳೆಯ ಮಾರ್ಗದಲ್ಲಿ ನಿಲ್ಲಿಸುವಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಗುರುಗಳೇ. ಹುಟ್ಟಿಸಿದ ತಂದೆ ತಾಯಿಯಿಂದ ಹಿಡಿದು, ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳಿಂದ ಹಿಡಿದು, ಇನ್ನು ಯಾರ್ಯಾರು ಜೀವನದಲ್ಲಿ ಇವನಿಗೆ ಒಳ್ಳೆಯ ಸನ್ಮಾರ್ಗದಲ್ಲಿ ತಂದು ನಿಲ್ಲಿಸಲಿಕ್ಕೆ ಸಹಾಯಕರಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ, ಅವರೆಲ್ಲರೂ ಗುರುಗಳೇ. ಅಂತಹ ಗುರುಗಳನ್ನು ಪೂಜಿಸುವಂಥದ್ದು ಅಂದರೆ ಒಟ್ಟಾರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸುವಂಥವ್ರು, ಸಾವಿನಿಂದ ಪಾರು ಮಾಡುವಂಥವ್ರು, ದೇವರ ಬಳಿ ಕರ್ಕೊಂಡು ಹೋಗುವಂಥವ್ರು, ಇವರೆಲ್ಲರೂ ಗುರುಗಳು. ಅಂಥ ಗುರುಗಳನ್ನು ಪೂಜಿಸುವಂಥದ್ದು. ಹೇಗೆ ಅವರಿಗೆ ಗೌರವಿಸುವ ಮೂಲಕ, ಅಷ್ಟು ಮಾತ್ರ ಅಲ್ಲ, ಅವರ ಪಾದ ಸೇವೆಯನ್ನು ಮಾಡುವ ಮೂಲಕ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಅವರ ಚಾಕ್ರಿಯನ್ನು ಮಾಡುವ ಮೂಲಕ, ತಾನು ಅವರ ಆರಾಧನೆಯನ್ನು ಮಾಡುವುದೇನಿದೆ ಇದು ಕೂಡ ಶಾರೀರ ತಪಸ್ಸು. ಯಾಕೆ ಅಂತ ಹೇಳಿದರೆ ಅದನ್ನೆಲ್ಲ ಯಾಕೆ ತಪಸ್ಸು ಅಂತ ಹೇಳ್ತಾನೆ ಅಂದರೆ ಇದೆಲ್ಲ ಸುಲಭವಾಗಿ ಹಾಕುವಂಥದ್ದಲ್ಲ, ಕಷ್ಟಪಡಬೇಕು. ಹಿಂದೆ ನಾವು ನೋಡ್ತಾ ಇದ್ವಲ್ಲ, ಗುರುಕುಲದಲ್ಲಿ, ಋಷಿಗಳ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ ಅಂತ ಹೇಳಿದರೆ ಅವನು ಬರೀ ಶಾಲೆಯಲ್ಲಿ ಕೂತ್ಕೊಂಡು ಬೆಳಗಿಂದ ಸಂಜೆ ತನಕ, ಬೆಳಗ್ಗೆ 8 ಗಂಟೆಗೆ ಶುರುವಾದರೆ 5 ಗಂಟೆ ತನಕ ಕ್ಲಾಸಲ್ಲಿ ಬೇರೆ ಬೇರೆ ಪಿರಿಯಡ್ಗಳು ಅಂತ ಆ ರೀತಿ ಪಾಠ ಇರ್ತಾ ಇರಲಿಲ್ಲ. ಮತ್ತೇನೆಂದರೆ ಗುರುಗಳೇ ಹೇಳಿದ ಕೆಲಸ ಮಾಡಬೇಕು. ಹಸು ಹೊಡ್ಕೊಂಡು ಹೋಗು ಅಂದರೆ ಹಸುವನ್ನು ತಾನು ಹೊಡ್ಕೊಂಡು ಹೋಗಬೇಕು. ಬೆಳಗಿಂದ ತಂದೆಯ ತನಕ ಹಸುವನ್ನು ಮೇಯಿಸಬೇಕು.
ಆಮೇಲೆ ಹಸು ಕರ್ಕೊಂಬರಬೇಕು, ಹಸುವಿನ ಹಾಲು ಹಿಂಡಬೇಕು, ಹಟ್ಟಿಯನ್ನು ಶುದ್ಧ ಮಾಡಬೇಕು. ಮತ್ತು ಅಷ್ಟು ಮಾತ್ರ ಅಲ್ಲ, ಗುರುಪತ್ನಿ ಏನು ಹೇಳ್ತಾಳೆ ಎಲ್ಲ ಕೆಲಸವನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಿದರೂ ಕೂಡ ಅವನಿಗೆ ವಿದ್ಯೆಯನ್ನು ಹೇಳ್ತಾರೆ ಇಲ್ವಾ ಅನ್ನುವಂಥದ್ದು ಖಾತ್ರಿ ಇಲ್ಲ. ಯಾಕಂದರೆ ಪರೀಕ್ಷೆ ಮಾಡಿ 1-2 ವರ್ಷಗಳ ಕಾಲ, ಕೆಲವೊಮ್ಮೆ 4-5 ವರ್ಷವಾಗ್ಬೋದು, ಇವನು ಯೋಗ್ಯ ಇದ್ದಾನೋ ಇಲ್ವೋ ಅಂತ, ಆಮೇಲೆ ಅವನಿಗೆ ವಿದ್ಯೆಯನ್ನು ಉಪದೇಶ ಮಾಡುವಂಥದ್ದು. ನೋಡಿ, ಹೀಗೆ ಗುರುಗಳಿದ್ದದ್ದು. ಆದರೆ ಅಂಥ ಗುರುಗಳನ್ನು ತಾಳ್ಮೆಯಿಂದ ತಾನು ಪೂಜಿಸುವಂಥದ್ದು. ಮತ್ತು ಗುರು ಪ್ರಾಜ್ಞ ಪೂಜನ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಗುರುಗಳು ಪ್ರಾಜ್ಞರನ್ನು ಪೂಜಿಸುವಂಥದ್ದು. ಪ್ರಾಜ್ಞರು ಅಂತ ಹೇಳಿದರೆ ಯಾರು ಬರೀ ದೇವರ ಬಗ್ಗೆ ಈ ಪುಸ್ತಕದ ಜ್ಞಾನವನ್ನು ಅಷ್ಟೇ ಹೊಂದಿದವರಲ್ಲ, ಮತ್ತು ಭಗವಂತನನ್ನು ಸಾಕ್ಷಾತ್ ಕಂಡವರು, ದೇವರನ್ನು ಕಂಡವರು, ದೇವರ ಅನುಭವವನ್ನು ಪಡೆದವರು, ಅಂಥವರನ್ನು ಪೂಜಿಸುವಂಥದ್ದು, ಗೌರವಿಸುವಂಥದ್ದು, ಆರಾಧಿಸುವಂಥದ್ದು, ಯಾವತ್ತೂ ಅವರನ್ನು ನೆನಪಿಸಿಕೊಳ್ಳುವಂಥದ್ದು. ಇವೆಲ್ಲ ಏನಂದರೆ ಅಂದರೆ ದೈಹಿಕವಾಗಿ ಇಂತಹ ಗುರುಗಳನ್ನು ಕಂಡಾಗ ನಮಸ್ಕರಿಸ್ತಾ ಇರುವಂಥದ್ದು ಯಾವತ್ತು. ಇವೆಲ್ಲ ಏನು ಅಂತ ಹೇಳಿದರೆ ಶಾರೀರ ತಪಸ್ಸು. ಮತ್ತೇನು ಅಂತ ಹೇಳಿದರೆ ಶೌಚಂ ಅಂತ ಹೇಳ್ತಾನೆ. ಶರೀರ ತಪಸ್ಸಿನಲ್ಲಿ ಇನ್ನೊಂದು ಯಾವುದು ಬರ್ತದೆ ಅಂತ ಹೇಳಿದರೆ ಮುಖ್ಯವಾಗಿ ಶೌಚ, ಶುಚಿತ್ವ, ಅಂದರೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಕ್ಲೀನ್ನೆಸ್. ಇದನ್ನೇ ನಾವು ಮಡಿ ಅಂತ ಹೇಳ್ತೇವೆ. ಆ ಮಡಿಯನ್ನು ಕಾಪಾಡಿಕೊಳ್ಳುವಂಥದ್ದು. ಯಾಕೆ ಇದನ್ನು ಶಾರೀರ ತಪಸ್ಸು ಅಂತ ಕೃಷ್ಣ ಹೇಳ್ತಾನೆ ಅಂತ ಹೇಳಿದರೆ, ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಸುಲಭವಾದ ಕೆಲಸ ಅಲ್ಲ ಅಂತ. ಇಲ್ಲಿ ಯಾವುದು ಕೃಷ್ಣ ತಿಳಿಸ್ತಾ ಇದ್ದಾನೆ ಶರೀರ ತಪಸ್ಸು ಅಂತ, ಇದೆಲ್ಲ ಸುಲಭವಾಗಿ ದೊರಕುವಂಥದ್ದಲ್ಲ, ಇದಕ್ಕೆ ಕಷ್ಟಪಡಬೇಕು. ದೇವತೆಗಳ ಆರಾಧನೆ ಮಾಡುವುದು ಅಂದರೆ ಸುಲಭ ಅಲ್ಲ. ಕೇವಲ ನಾನು ದುಡ್ಡು ಕೊಟ್ಟೆ, ಸೇವೆ ಕೊಟ್ಟೆ, ಅದರಿಂದ ದೇವರು ಒಲ್ದುಬಿಟ್ಟ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಮತ್ತೇನು ಅಂತ ಹೇಳಿದರೆ, ನೀನು ಸೇವೆ ಅನ್ನುವಂಥದ್ದು ಕೇವಲ ದುಡ್ಡಿನಿಂದ ಬರುವುದಲ್ಲ, ಮತ್ತು ಸೇವೆ ಅನ್ನುವಂಥದ್ದು ನೀನು ದೇಹದಿಂದ ಮಾಡಬೇಕಾದದ್ದು. ದೇವಾಲಯದಲ್ಲಿ ನಾವು ಮಾಡುವ ಸೇವೆ ಯಾವುದು ಅಂದರೆ, ದೇವರಿಗೆ ಪ್ರದಕ್ಷಿಣೆ ಬರುವುದು, ನಮಸ್ಕಾರ ಮಾಡುವುದು, ದೇವಾಲಯವನ್ನು ಶುದ್ಧ ಮಾಡುವುದು, ಆ ಉತ್ಸವದಲ್ಲಿ ನಾನು ಭಾಗವಹಿಸಿ ರಥವನ್ನು ಎಳೆಯುವುದಿರಬಹುದು, ಚಾಮರವನ್ನು ಬೀಸುವುದಿರಬಹುದು. ಹೀಗೆ ನಾನಾ ವಿಧವಾದಂತಹ ದೈಹಿಕವಾದ ಚಟುವಟಿಕೆಗಳೇನಿದೆ, ಇದು ತಪಸ್ಸು ಅಂತ ಕರೆಯಲ್ಪಡುತ್ತದೆ. ಅದೇ ರೀತಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ತಪಸ್ಸು. ಎಲ್ಲಿವರೆಗೆ ಏನು ಬೇಡ, ಒಂದು ಬಟ್ಟೆಯನ್ನು ಬಿಳಿಯಾಗಿ ಇಟ್ಟುಕೊಳ್ಳುವುದು ಎಷ್ಟು ದೊಡ್ಡ ತಪಸ್ಸು. ಯಾಕಂತ ಹೇಳಿದರೆ, ಬಿಳಿಯಾದ ಬಟ್ಟೆ ಕೊಳೆಯಾಗಲಿಕ್ಕೆ ಅರ್ಧ ಗಂಟೆ ಸಾಕು. ಒಮ್ಮೆ ನಾವು ರಸ್ತೆಗೆ ಹೋಗಿ ಬಂದರೆ ಸಾಕು. ಅದಕ್ಕೇನು ಕಾಣುತ್ತೆ ಅಂತ ಹೇಳಿದ್ರೆ, ಕೆಲವರು ಅಯ್ಯೋ ಈ ಬಿಳಿ ಬಟ್ಟೆನೇ ಹಾಕ್ಕೊಳ್ಳೋದು ಬೇಡ ಅಂತ. ಯಾಕಂದರೆ ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ಬೇಗ ಕೊಳೆ ಆಗುತ್ತಲ್ವ. ಇದಕ್ಕಿಂತ ಕೆಂಪು ಬಟ್ಟೆ, ಕಪ್ಪು ಬಟ್ಟೆ ಇದ್ದರೆ ಕೊಳೆ ಆದರೂ ಗೊತ್ತೇ ಆಗೋಲ್ವಲ್ಲ. ನೋಡಿ, ಈ ರೀತಿ ಸಾಮಾನ್ಯ. ಯಾಕಂತ ಹೇಳಿದ್ರೆ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಕಷ್ಟ. ಮನೆಯನ್ನಾಗಲಿ, ಮನವನ್ನಾಗಲಿ, ಅಥವಾ ಬಟ್ಟೆಯನ್ನಾಗಲಿ, ಯಾವುದೇ ಒಂದನ್ನು ಆದಷ್ಟು ಕ್ಲೀನಾಗಿ ಇಟ್ಟುಕೊಳ್ಳುವಂಥದ್ದು, ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು ಕಷ್ಟಕರವಾದ ಕೆಲಸ. ಅದಕ್ಕಿಂತ ನಾವು ಗಲೀಜಾಗಿರುವಂಥದ್ದು ಸುಲಭವಾದ ಕೆಲಸ. ಅದಕ್ಕಾಗಿ ಇದನ್ನು ತಪಸ್ಸು ಅಂತ ಕರೀತಾ ಇದ್ದಾನೆ. ಅಂತಹ ಶೌಚವನ್ನು ಕಾಪಾಡಿಕೊಳ್ಳುವಂಥದ್ದು. ವಿಶೇಷವಾಗಿ ಇಲ್ಲಿ ಶರೀರದ ಶೌಚ ಅಂದರೆ ಶರೀರ ಕೊಳೆಯಾಗದಂತೆ ನೋಡಿಕೊಳ್ಳುವಂಥದ್ದು, ಶರೀರ ಮೈಲಿಗೆಯಾಗದಂತೆ ನೋಡಿಕೊಳ್ಳುವಂಥದ್ದು. ಇದು ಶಾರೀರವಾದ ತಪಸ್ಸು ಅಂತ ಕರೆಯಲ್ಪಡುತ್ತದೆ. ಅದೇ ರೀತಿ ಆರ್ಜವಂ. ಆರ್ಜವ ಅಂತ ಹೇಳಿದರೆ ನೇರವಾದಂತಹ ನಡೆ. ನಮ್ಮ ನಡೆ ನೇರವಾಗಿರಬೇಕು. ನಡೆಯಲ್ಲಿ ಕಪಟ ಇರಬಾರ್ದು, ನುಡಿಯಲ್ಲೂ ಕಪಟ ಇರಬಾರ್ದು, ನಡೆಯಲ್ಲೂ ಕಪಟ ಇರಬಾರ್ದು. ಅಂತ ಹೇಳಿದರೆ ನಾನು ಏನು ಹೇಳ್ತೇನೋ ಅದೇ ರೀತಿ ನಡ್ಕೊಳ್ಬೇಕು ನನ್ನ ಜೀವನದಲ್ಲಿ. ಎಲ್ಲಿವರೆಗೆ ಅಂದರೆ, ಇವಾಗ ತಂದೆಯೇ ಆಗಲಿ, ತಂದೆ ತಾನು ಮಗನಿಗೆ ಉಪದೇಶ ಕೊಡುವುದು ಮುಖ್ಯ ಅಲ್ಲ. ಆ ಉಪದೇಶ ಕೊಟ್ಟ ಹಾಗೆ ತಾನು ಮೊದಲು ಇರಬೇಕು. ತಾನು ಇಲ್ಲದೆ ಮಗನಿಗೆ ಉಪದೇಶ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ನಿಜವಾಗಲೂ ಶರೀರ ತಪಸ್ಸಿಲ್ಲ ಅಂತ. ಯಾಕಂದರೆ ಉಪದೇಶ ಕೊಡೋದು ಸುಲಭ, ಇನ್ನೊಬ್ಬರಿಗೆ ಹೇಳೋದು ಸುಲಭ. ಆದರೆ ಹೇಳಿದ್ದನ್ನು ಮೊದಲು ತನ್ನಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟ. ಹೇಗೆ ಅಂತ ಹೇಳಿದರೆ, ಒಬ್ಬ ಸಾಧುಗಳ ಕಥೆ ಇದೇ ರೀತಿ ಬರ್ತದೆ. ಸಾಧುಗಳ ಬಳಿ ಒಬ್ಬರು ತಮ್ಮ ಮಗುವನ್ನು ಕರ್ಕೊಂಬಂದ್ರಂತೆ. ಕರ್ಕೊಂಡು ಬಂದು ಹೇಳಿದ್ರಂತೆ, ಸ್ವಾಮಿ, ಈ ಮಗನಿಗೆ, ನನ್ನ ಮಗನಿಗೆ ತುಂಬ ಬೆಲ್ಲ ತಿನ್ನುವ ಆಸೆ, ಅದನ್ನು ಹೇಗಾದರೂ ನೀವು ಬಿಡಿಸ್ಬೇಕು ಅಂತ. ಅದಕ್ಕೆ ಅವರು ಸಾಧುಗಳು ಹೇಳಿದ್ರಂತೆ, ಇನ್ನೊಂದು ವಾರ ಬಿಟ್ಟು ಬಾ ಅಂತ. ಇನ್ನೊಂದು ವಾರ ಬಿಟ್ಟು ಬಾ, ಆಮೇಲೆ ನಾನು ಇದಕ್ಕೆ ಪರಿಹಾರ ಹೇಳ್ತೇನೆ ಅಂತ. ಒಂದು ವಾರ ಬಿಟ್ಟು ಬಂದಂತೆ. ಆಮೇಲೆ ಒಂದು ಸಣ್ಣ ಪರಿಹಾರವನ್ನು ಹೇಳಿದ್ರಂತೆ.
ಅದಕ್ಕೆ ಆ ವ್ಯಕ್ತಿ ಕೇಳಿದಂತೆ, ಸ್ವಾಮಿ ಇದನ್ನು 1 ವಾರ ಹಿಂದೆಯೇ ನೀವು ಹೇಳ್ಬೋದಿತ್ತಲ್ವ, 1 ವಾರ ಯಾಕೆ ತಗೊಂಡ್ರಿ ಈ ಪರಿಹಾರ ಹೇಳಲಿಕ್ಕೆ ಅಂತ. ಅದಕ್ಕೆ ಆ ಸಾಧು ಹೇಳಿದಂತೆ, ಹೌದು, ಆ ಬೆಲ್ಲ ತಿನ್ನುವ ಚಟ ನನಗೂ ಇತ್ತು ಅಂತ. ನನಗೂ ಇತ್ತು, ನಾನೇ ಆ ಚಟವನ್ನು ಬಿಡದೆ ನಿನ್ನ ಮಗನಿಗೆ ನಾನು ಏನು ಉಪದೇಶ ಮಾಡೋಣ, ಹಾಗೆ ಮಾಡಿದರೆ ಅದು ತಪ್ಪಾದೀತು. ಅದಕ್ಕೋಸ್ಕರ ಮೊದಲು ಈ 1 ವಾರ ನಾನು ಬೆಲ್ಲದ ಚಟವನ್ನು ಬಿಟ್ಟೆ, ಅತಿಯಾಗಿ ಬೆಲ್ಲ ತಿಂತಾ ಇದ್ದದನ್ನು ಬಿಟ್ಟೆ. ಆಮೇಲೆ ನಿನ್ನ ಮಗನಿಗೆ ಹೇಗೆ ಬಿಡಬೇಕು ಅಂತ ಹೇಳುವ ಹಕ್ಕು ನನಗೆ ಬರ್ತದೆ, ಅಧಿಕಾರ ಬರುತ್ತೆ. ಅಂದರೆ ಇದು ಶಾರೀರ ತಪಸ್ಸು ಅಂದೇಳಿದರೆ ನಾನು ಏನು ಹೇಳ್ತೇನೆ ಆ ರೀತಿ ನಡ್ಕೊಳ್ಬೇಕು ನಾನು. ಅದು ಆರ್ಜವ ಅಂತ ಕರೆಯಲ್ಪಡ್ತದೆ. ಅಂದರೆ ನಮ್ಮ ನಡೆ ನುಡಿ ಒಂದೇ ಆಗಿರಬೇಕು. ಅದೇ ರೀತಿ ನಂತರ ಬ್ರಹ್ಮಚರ್ಯ ಅಂತೇಳಿದರೆ ತಾನು ತನ್ನ ಗುಹ್ಯ ಇಂದ್ರಿಯದ ಮೇಲೆ ನಿಯಂತ್ರಣವನ್ನು ಹೊಂದಿರುವಂಥದ್ದು. ಇದು ಶಾರೀರವಾಗಿ ಹೇಳುವಂಥದ್ದು. ಯಾವತ್ತೂ ಇವನ ಜೀವನದಲ್ಲಿ ಇವನ ಪ್ರಯಾಣ ಯಾವ ಕಡೆ ಇರಬೇಕು ಅಂತ ಹೇಳಿದ್ರೆ ದೇವರ ಕಡೆ ಇರಬೇಕು. ಮತ್ತೇನು ಅಂತ ಹೇಳಿದ್ರೆ ಆದಷ್ಟು ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯ ನಿಗ್ರಹ ಅಂತೇಳಿದ್ರೆ ತಾನು ಯಾವತ್ತೂ ಕೆಟ್ಟ ಹೆಣ್ಣನ್ನು ನೋಡದೇ ಇರುವಂಥದ್ದು, ಕಂಡ ಹೆಣ್ಣನ್ನು ನೋಡದೇ ಇರುವಂಥದ್ದು, ಪರಸ್ತ್ರೀಯರನ್ನು ನೋಡದೇ ಇರುವಂಥದ್ದು, ಮತ್ತು ಪರಸ್ತ್ರೀಯರ ಬಗ್ಗೆ ತಾನು ಕೇಳದೇ ಇರುವಂಥದ್ದು, ಅವರನ್ನು ಮುಟ್ಟಬೇಕು ಅಂತ ಇಷ್ಟಪಡದೇ ಇರುವಂಥದ್ದು. ಈ ರೀತಿ ಈ ಹೆಣ್ಣಿನ ಬಗ್ಗೆ ಇರುವಂತಹ ಕಾಮುಕತೆ ಏನಿದೆ ಅದನ್ನು ಕಳೆದುಕೊಳ್ಳುವಂಥದ್ದೇನಿದೆ ಇದು ಶಾರೀರವಾದ ತಪಸ್ಸು. ಮತ್ತು ಅಹಿಂಸಾ ಅಂತ ಹೇಳಿದರೆ ವಿಶೇಷವಾಗಿ ಇನ್ನೊಬ್ಬರಿಗೆ ತಾನು ದೈಹಿಕವಾಗಿ ಹಿಂಸಿಸದೇ ಇರುವುದು. ದೈಹಿಕವಾಗಿ ಅಂದರೆ ಹೊಡೆಯುವುದು, ಬಡಿಯುವುದು, ತುಳಿಯುವುದು, ಅವರಿಗೆ ಇಂಥದ್ದೆಲ್ಲ ಮಾಡದೇ ಇರುವಂಥದ್ದು. ಯಾಕಂದರೆ ಇವೆಲ್ಲನ ಯಾಕೆ ಕೃಷ್ಣ ತಪಸ್ಸು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಇವಾಗ ಒಬ್ಬ ವ್ಯಕ್ತಿ ಸಿಟ್ಟು ಬಂದಾಗ ಇನ್ನೊಬ್ಬರಿಗೆ ಹೊಡಿದೇ ಇರುವಂಥದ್ದು, ಇನ್ನೊಬ್ಬರಿಗೆ ತುಳಿದೇ ಇರುವಂಥದ್ದು, ಇದು ಕಷ್ಟಕರವಾದ ಕೆಲಸ. ಯಾಕಂತ ಹೇಳಿದರೆ ಸಿಟ್ಟು ಬಂದಾಗ ಅವನ ನಿಯಂತ್ರಣದಲ್ಲಿ ಇರುವುದಿಲ್ಲ. ಆವಾಗ ಬೇರೆ ಯಾರೋ ಇವನನ್ನು ನಿಯಂತ್ರಣ ಮಾಡಿದಾಗ ಆಗ್ತಾ ಇರ್ತದೆ ಮನಸ್ಸಿನಲ್ಲಿ. ಅಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಇಂಥ ಅಹಿತಕರವಾದ ಘಟನೆಗಳು ನಡೆಯದಂತೆ, ಇನ್ನೊಬ್ಬರಿಗೆ ನನ್ನಿಂದ ಹಿಂಸೆಯಾಗದಂತೆ, ದೈಹಿಕವಾದ ಹಿಂಸೆ ಆಗದಂತೆ ನಾನು ಎಚ್ಚರಿಕೆಯನ್ನು ವಹಿಸುವಂಥದ್ದೇನಿದೆ ಇದು ಕಷ್ಟಕರವಾದ ಕೆಲಸವೇ. ಅದಕ್ಕಾಗಿಯೇ ಅದನ್ನು ಶಾರೀರ ತಪಸ್ಸು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಹೇಳುವುದಾಗಿದ್ದರೆ ಇದಿಷ್ಟು ಶರೀರದ ದಂಡನೆ, ಶರೀರವನ್ನು ದಂಡಿಸುವಂಥದ್ದು. ಯಾಕೆ ಅಂತ ಹೇಳಿದರೆ ಈ ಶರೀರ ನನ್ನ ನಿಯಂತ್ರಣಕ್ಕೆ ಬರಬೇಕಿದು ಅಂತ. ನಾನು ಹೇಳಿದಾಗೆ ಕೇಳಬೇಕು. ಈ ಕಣ್ಣು, ಕೈ, ಕಾಲು, ಮೂಗು, ಬಾಯಿ ಮುಂತಾದವುಗಳೆಲ್ಲ ನಾನು ಹೇಳಿದಾಗೆ ಕೇಳಬೇಕೇ ಹೊರತು ಅವುಗಳು ಹೇಳಿದಾಗೆ ನಾನು ಕೇಳುವುದಲ್ಲ. ಇದೇ ತಪಸ್ಸು, ದೇಹದ ತಪಸ್ಸು. ಇನ್ನು ವಾಚಿಕವಾದ ತಪಸ್ಸು, ಮಾತಿನ ತಪಸ್ಸು ಏನು ಅದನ್ನು ಕೃಷ್ಣ ಹೇಳ್ತಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಹೇಳ್ತಾನೆ. ಅನುದ್ವೇಗಕರಂ ವಾಕ್ಯಂ ಅಂತ ಹೇಳಿದರೆ, ಅನುದ್ವೇಗಕರಂ ವಾಕ್ಯಂ ಅಂತ ಹೇಳುವುದಕ್ಕೆ 2 ರೀತಿಯ ಅರ್ಥವನ್ನು ಮಾಡುವುದು. ಒಂದು ಹೇಳಿದರೆ ನಮ್ಮ ಮಾತು, ಅಂದರೆ ಇದು ಮಾತಿನ ತಪಸ್ಸು. ಅಂದರೆ ಮಾತಿನ ಮೇಲೆ ನಾವು ಯಾವ ರೀತಿ ಹಿಡಿತವನ್ನು ಇಟ್ಟುಕೊಳ್ಬೇಕು. ನಾವಿಲ್ಲಿ ಗಮನಿಸಬೇಕಾದದ್ದೇನು ಅಂತ ಹೇಳಿದರೆ, ಈ ಮನುಷ್ಯನ ದೇಹದಲ್ಲಿ ಕಣ್ಣು ಒಂದು ಇಂದ್ರಿಯ, ಮೂಗು ಒಂದು ಇಂದ್ರಿಯ, ಕಿವಿಯೂ ಒಂದು ಇಂದ್ರಿಯ, ಬಾಯಿಯೂ ಒಂದು ಇಂದ್ರಿಯ. ಈ 10 ಇಂದ್ರಿಯಗಳ ಪೈಕಿ ಇದು ಒಂದು ಇಂದ್ರಿಯ. ಆದರೆ ಈ ಮಾತಿನ ಇಂದ್ರಿಯಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಕೊಡ್ತಾ ಇದ್ದಾನೆ ಕೃಷ್ಣ. ಯಾಕಂತ ಹೇಳಿದ್ರೆ ಮನುಷ್ಯ ಮಾತಿನಿಂದ ತುಂಬ ನಷ್ಟ ಮಾಡ್ಕೊಳ್ತಾನೆ, ಮಾತಿನಿಂದ ತುಂಬ ಲಾಭ ಮಾಡ್ಕೊಳ್ತಾನೆ. ಎರಡೂ ಮಾತಿನಿಂದ ಸಾಧ್ಯ. ಅದಕ್ಕೋಸ್ಕರ ಉಳಿದ ಇಂದ್ರಿಯಗಳಿಗಿಂತ ಹೆಚ್ಚು ನಾವು ಗಮನ ಹರಿಸಬೇಕಾದದ್ದು ಈ ಮಾತಿನ ಇಂದ್ರಿಯದ ಬಗ್ಗೆ, ನಾಲಿಗೆಯ ಬಗ್ಗೆ. ಅದಕ್ಕೆ ಹೇಗಿರಬೇಕು, ನಾವು ಆಡುವ ಮಾತು ಹೇಗಿರಬೇಕು ಅಂತೇಳಿದ್ರೆ ಅನುದ್ವೇಗಕರಂ ವಾಕ್ಯಂ. ಅನುದ್ವೇಗಕರಂ ವಾಕ್ಯಂ ಅಂದರೆ ನಮ್ಮ ಮಾತು ಇನ್ನೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡಬಾರ್ದು, ಟೆನ್ಷನನ್ನು ತಂದುಕೊಡಬಾರ್ದು. ಅಂತಹ ಟೆನ್ಷನನ್ನು ತಂದುಕೊಡುವ ಅಂತ ಹೇಳಿದ್ರೆ ಭಯವನ್ನು ಉಂಟು ಮಾಡುವ, ದುಃಖವನ್ನು ಉಂಟು ಮಾಡುವ ಮಾತುಗಳನ್ನು ಆಡಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ಮತ್ತು ನಮ್ಮ ಮಾತು ಇನ್ನೊಬ್ಬರಿಗೆ ಟೆನ್ಷನ್ ಉಂಟಾಗದಾಗ ನಾವು ನೋಡ್ಕೊಳ್ಬೇಕು. ಒಂದೇ ಮಾತನ್ನು ಹೇಗೂ ಹೇಳಲಿಕ್ಕೆ ಬರ್ತದೆ, ಇನ್ನೊಬ್ಬರಿಗೆ ಉದ್ವೇಗದ ಆಗದ ಹಾಗೆಯೂ ಹೇಳಲಿಕ್ಕೆ ಬರ್ತದೆ, ಉದ್ವೇಗ ಆಗುವಂತೆಯೇ ಹೇಳಲಿಕ್ಕೆ ಬರ್ತದೆ. ನಿಮಗೆ ಉದಾಹರಣೆ ಹೇಳುವುದಾಗಿದ್ದರೆ, ಇವಾಗ ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ.
ಆಕ್ಸಿಡೆಂಟ್, ಅಪಘಾತ ಆಗಿದೆ. ಈ ಅಪಘಾತ ಆಗಿದೆ ಎನ್ನುವ ವಿಷಯವನ್ನು ನಾವು ಉದ್ವೇಗ ಉಂಟಾಗುವಂತೆ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೂ ಸಾಧ್ಯ ಇದೆ. ಯಾಕಂತೇಳಿದ್ರೆ ನಾವೇ ಗಾಬರಿಗೊಂಡವರಾಗಿ ಏನ್ರಿ ನೋಡಿ ನಿಮ್ಮ ಯಜಮಾನರಿಗೆ ಸೀರಿಯಸ್ ಆಗಿಬಿಟ್ಟಿದೆ, ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿಬಿಟ್ಟಿದೆ ನೋಡಿ, ಇಂಥ ಆಸ್ಪತ್ರೆಯಲ್ಲಿ ಅವರನ್ನು ICU ಇಟ್ಟಿದ್ದಾರೆ ನೋಡಿ, ಈ ರೀತಿ ಹೇಳಿದಾಗಲೇ ಅವರಿಗೆ ಡಬಡವ ಉದ್ವೇಗ ಆಗ್ಲಿಕ್ಕೆ ಶುರುವಾಗುತ್ತೆ ಪಾಪ ಆ ಹೆಂಗಸಿಗೆ. ಈ ರೀತಿ ಮಾತಾಡೋದಲ್ಲ. ಮತ್ತು ಇದೇ ಮಾತನ್ನೇ, ಇದೇ ವಿಷಯವನ್ನೇ ಇನ್ನೊಂದು ರೀತಿ ತಿಳಿಸ್ಬೋದು. ಅಂದರೆ ನಾವು ಸಮಾಧಾನದಿಂದ ಅವ್ರಿಗೆ ಫೋನ್ ಮಾಡಿ, ಅಲ್ಲ ಏನಿಲ್ಲ, ನೀವೇನು ಹೆದರ್ಕೊಳ್ಬೇಕಾಗಿಲ್ಲ, ನೀವು ಯಜಮಾನರಿಗೆ ಸ್ವಲ್ಪ ಅಪಘಾತ ಆಗಿದೆ, ಅದಕ್ಕೆ ಇವಾಗ ಆಸ್ಪತ್ರೆಗೆಲ್ಲ ಸೇರಿಸಿದ್ದಾರೆ, ಎಲ್ಲ ವ್ಯವಸ್ಥೆ ಆಗಿದೆ, ನೀವು ಬನ್ನಿ, ನಿಧಾನವಾಗಿ ಬನ್ನಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ನೋಡಿ ಇಷ್ಟು ಹೇಳಿದಾಗ ಅದೇ ವಿಷಯವನ್ನೇ ಹೇಳಿದ್ದು, ಆದರೆ ಹೇಳುವ ರೀತಿ ಬೇರೆ ಇರುತ್ತಷ್ಟೆ. ಇದು ಉದ್ವೇಗ ಉಂಟು ಮಾಡದಂತಹ ಮಾತು, ಅಂಥ ಮಾತು ಆಡಬೇಕಾದ್ರೆ. ಅಥವಾ ಇನ್ನೊಂದೇನು ಅಂದರೆ ಅನುದ್ವೇಗಕರಂ ವಾಕ್ಯಂ ಅಂತ ಹೇಳಿದರೆ, ನಾನು ಮಾತನಾಡಬೇಕಾದ್ರೆ ಉದ್ವೇಗದಿಂದ ಕೂಡಿಕೊಂಡು ಮಾತಾಡಬಾರದು. ನಾನು ಆಡುವ ಮಾತು ಅಂದರೆ ಟೆನ್ಷನ್ನಿಂದ ಕೂಡಿ ಮಾತಾಡುವಂಥದ್ದು, ಅದು ಆಡಬಾರ್ದು. ಅಂದರೆ ಇನ್ನೊಬ್ಬರಿಗೆ ಟೆನ್ಷನ್ ಉಂಟಾಗುವಂತೆ ನಾನು ಮಾತಾಡಬಾರ್ದು, ನಾನು ಟೆನ್ಷನ್ ಮಾಡಿಕೊಂಡು ಮಾತಾಡಬಾರ್ದು. ಅಂದರೆ ಭಯದಿಂದ ಕೂಡಿಕೊಂಡು ಮಾತಾಡೋದು ಅಥವಾ ದುಃಖದಿಂದ ಕೂಡಿಕೊಂಡು ಮಾತಾಡುವಂಥದ್ದು. ಅಥವಾ ನಾನು ಇನ್ನೊಂದೇನಾಗುತ್ತೆ ಅಂದರೆ, ಮನುಷ್ಯನಿಗೆ ಯಾವಾಗ ಟೆನ್ಷನ್ ಆಗುತ್ತೆ, ಟೆನ್ಷನ್ ಆದಾಗ ಚಾಂಚಲ್ಯ ಬರ್ತದೆ. ನಾನು ಏನು ಮಾತಾಡ್ತಾ ಇದ್ದೇನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತಿನ ಮೇಲೆ ಹಿಡಿತ ಇಲ್ಲದೆ ಮಾತಾಡುವಂಥದ್ದು, ಅದು ಮಾಡಬಾರ್ದು, ಆ ರೀತಿ ಆಡಬಾರ್ದು. ಮತ್ತು ಎರಡನೆಯದೇನು ಅಂತ ಹೇಳಿದ್ರೆ ಸತ್ಯಂ. ಹೌದು, ನಾವು ಇನ್ನೊಬ್ಬರಿಗೆ ಭಯ ಉಂಟಾಗದ ಹಾಗೆ, ದುಃಖ ಉಂಟಾಗದ ಹಾಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಹಾಗಿದ್ರೆ ಸುಳ್ಳು ಹೇಳಬೇಕು. ಸತ್ಯ ಹೇಳಿದರೆ ಅವರಿಗೆ ಟೆನ್ಷನ್ ಆಗಿಬಿಡ್ತದಲ್ವಾ, ಅದಕ್ಕೆ ಸುಳ್ಳು ಹೇಳಬೇಕು ಅಂದರೆ ಸುಳ್ಳು ಹೇಳಬೇಡ, ಸತ್ಯ ಹೇಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದರೆ ಇದು ವಾಂಗ್ಮಯ ತಪಸ್ಸು. ನೀನು ಆಡುವ ಮಾತು ಯಾವತ್ತೂ ಇನ್ನೊಬ್ಬರಿಗೆ ಹಿತವಾಗಿರಬೇಕು. ಹಿತವಾಗಿರಬೇಕಷ್ಟೇ ಅಲ್ಲ, ಮತ್ತು ಅದು ಸತ್ಯವಾಗಿರಬೇಕು. ಸತ್ಯ ಅಂದರೆ ಯಥಾರ್ಥವಾಗಿರಬೇಕು. ಇನ್ನೊಂದೇನು ಅರ್ಥ ಅಂತ ಹೇಳಿದ್ರೆ, ಸತ್ಯ ಅಂತ ಹೇಳಿದ್ರೆ ಸತ್ಯ ಅಂತ ಕರೆಯಲ್ಪಡುವ ದೇವರಿದ್ದಾನಲ್ವ, ಅವನಿಗೆ ಖುಷಿಗೆ ಕಾರಣ ಆಗಿರಬೇಕು. ನಿನ್ನ ಮಾತು ಸತ್ಯನಾಮಕನಾದ ಭಗವಂತನ ಖುಷಿಗೆ ಕಾರಣ ಆಗಿರಬೇಕು ಅಂತ ಮಾತಾಡಬೇಕು ನೀನು. ಸತ್ಯಂ. ಮತ್ತೇನಂತ ಹೇಳಿದ್ರೆ ಪ್ರಿಯಂ. ಹೌದು, ನಾವು ಸತ್ಯ ಆಡಬೇಕು ಅಂತ ಕೆಲವು ಸಲ ನಾವು ಸತ್ಯ ಹೇಳಬೇಕು. ಯಾಕಂದರೆ ನಮ್ಮಲ್ಲಿ ಕೆಲವರಿದ್ದಾರೆ, ನನಗೆ ಒಳಗೆ ಹೊರಗೆ ಇಲ್ಲವೇ ಇಲ್ಲ, ಮತ್ತು ಏನಿದೆಯೋ ಅದನ್ನು ಹಾಗೆ ಹೇಳಿಬಿಡೋದು, ಡೈರೆಕ್ಟಾಗಿ ಹೇಳಿಬಿಡೋದು. ಅದರಿಂದ ಏನಾಗುತ್ತೆ ಅಂದರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ, ಅಯ್ಯೋ ಯಾಕಪ್ಪ ಆ ರೀತಿ ಹೇಳಿದರು ಅಂತ. ಅಂದರೆ ವಾಸ್ತವಿಕವಾಗಿ ಸತ್ಯವಾದ ಮಾತೆ, ಆ ಸತ್ಯವಾದ ಮಾತು ಪ್ರಿಯವಾಗಿರಬೇಕು. ನಿಮಗೆ ಉದಾಹರಣೆಗೆ ಹೇಳುವುದಾದರೆ, ಇವಾಗ ಅವ್ರ ಅಡಿಗೆ ನಾವು ಯಾರೊಬ್ಬರು ಮನೆಗೆ ಹೋಗಿದ್ದೇವೆ, ಅವರು ನಾವು ಬಂದಿದ್ದೇವೆ ಅಂತ ಸಂತೋಷದಿಂದ ಅಡಿಗೆ ಮಾಡಿದ್ದಾರೆ, ಆದರೆ ಆ ಅಡಿಗೆ ಬಾಯಿಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಅದರಲ್ಲಿ ಉಪ್ಪು, ಹುಳಿ, ಖಾರ ಮುಂತಾದವುಗಳೆಲ್ಲ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ, ಬಾಯಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ವಾಸ್ತವಿಕವಾಗಿ ಅವರು ಅಡುಗೆ ಹೇಗಾಗಿದೆ ಅಂತ ಕೇಳಿದರೆ ಏನು ಚೆನ್ನಾಗೇ ಇಲ್ಲ, ತಿನ್ನಲಿಕ್ಕೆ ಆಗೋಲ್ಲ, ಇಂಥ ಅಡುಗೆ ಮಾಡಿಸ್ಲಿಕ್ಕೆ ತಿನ್ನಲಿಕ್ಕೆ ನಮ್ಮನ್ನು ಕರೆಸಿದ್ದ ಅಂತ ನಾವು ಕೇಳಿದ್ವು ಅಂತ ಹೇಳಿದರೆ ಅವರಿಗೆ ಎಷ್ಟು ಬೇಜಾರಾಗುತ್ತೆ. ಯಾಕಂದರೆ ಅವರೇನೋ ಅಭಿಮಾನದಿಂದ ಮಾಡಿದ್ದಾರೆ. ನೋಡಿ, ಅಂಥ ಸಂದರ್ಭದಲ್ಲಿ ಹೌದು ಸತ್ಯವನ್ನು ಹೇಳಬೇಕು, ಆದರೆ ಸತ್ಯ ಹೇಗಿರಬೇಕು ಅಂದರೆ ಅವರಿಗೆ ಪ್ರಿಯವಾಗಿರಬೇಕು, ಅಪ್ರಿಯವಾಗಿರಬಾರ್ದು. ಅಂದರೆ ಅವರಿಗೆ ಕೇಳಬೇಕಾದ್ರೆ ಖುಷಿಯಾಗಬೇಕು, ಆ ರೀತಿ ಮಾತಾಡಬೇಕಂತೆ. ಹೇಗಂತ ಹೇಳಿದ್ರೆ ನೋಡಿ, ಅದೇ ಅಡಿಗೆನೇ, ಅಡಿಗೆ ವಾಸ್ತವಿಕವಾಗಿ ಚೆನ್ನಾಗಿಲ್ಲ ಅನ್ನುವುದನ್ನೇ ನಾವು ಹಾಗೆ ಸತ್ಯ ಹೇಳಬೇಕು. ಆದರೆ ಏನಂದರೆ ಅಡಿಗೆ ಹೇಗಿದೆ ಅಂದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಯಾಕಂದರೆ ಆಮೇಲೆ ಅವರು ಊಟ ಮಾಡ್ತಾರಲ್ವ, ಅವ್ರಿಗೆ ಗೊತ್ತಾಗತ್ತಲ್ವ ಹೇಗಾಗಿದೆ ಅಂತ. ಅಯ್ಯೋ ನೋಡಿ ಸುಳ್ಳೇ ಹೇಳಿದ್ರಲ್ವ, ಅದಕ್ಕೆ ಹಾಗಲ್ಲ. ಮತ್ತೇನು ಅಂತ ಹೇಳಿದ್ರೆ, ಅಯ್ಯೋ ನೀವು ಪ್ರೀತಿಯಿಂದ ಮಾಡಿದ್ದು, ಇನ್ನೇನು ಅದಕ್ಕೆ ಹೇಳಲಿಕ್ಕುಂಟಾ? ಪ್ರೀತಿಯಿಂದ ಅಂದರೆ ಇದು ಒಳ್ಳೆಯದೊಂದನಲ್ಲ ಕೆಟ್ಟದೊಂದನಲ್ಲ, ಅಯ್ಯೋ ನೀವು ಪ್ರೀತಿಯಿಂದ ಮಾಡಿದ್ದು ಮತ್ತೆ ಹೇಳಲಿಕ್ಕುಂಟಾ? ಇದು ಸತ್ಯವಾದ ಮಾತಾನೆ, ಅವ್ರು ಪ್ರೀತಿಯಿಂದಲೇ ಮಾಡಿದ್ದು. ಅದರಿಂದ ಚೆನ್ನಾಗಿಲ್ದಿದ್ರು ಚೆನ್ನಾಗಿದ್ದೇ ಇರ್ತದೆ. ನೋಡಿ, ಈ ರೀತಿ ಹೇಳಿದಾಗ ಅವರಿಗೆ ತುಂಬ ನಮ್ಮ ಮೇಲೆ ಇವರಿಗೆ ಗೌರವ ಇದೆ ಈ ರೀತಿ. ಆದರೆ ನಾವು ಹೇಳಿ ಸತ್ಯವೇ, ಅಲ್ಲಿ ಸುಳ್ಳನ್ನು ಹೇಳಿಲ್ಲ. ಅಯ್ಯೋ ಅದು ಹೇಗಿದ್ರೂ ಚೆನ್ನಾಗಿದ್ದೇ ಇರುತ್ತೆ ಬಿಡಿ, ನೀವು ಪ್ರೀತಿಯಿಂದ ಮಾಡಿದ್ದಲ್ವಾ, ಪ್ರೀತಿಯಿಂದ ಮಾಡಿದ್ರಿಂದ ಹೇಗಿದ್ರೂ ಚೆನ್ನಾಗಿದ್ದೇ ಇರುತ್ತೆ. ನೋಡಿ, ವಾಸ್ತವಿಕವಾಗಿ ಇದವರಿಗೆ ಪ್ರಿಯವಾದ ಮಾತು. ಅಯ್ಯೋ ನಮ್ಮ ಮೇಲೆ ಎಷ್ಟು ಅಭಿಮಾನ ಇದೆಯಪ್ಪ, ಪ್ರೀತಿ ಇದೆಯಪ್ಪ ಅಂತ. ಹಾಗಂತ ನಾವು ಹೇಳಿ ಸತ್ಯವೇ.
ಇನ್ನೊಂದೇನು ಅಂತ ಹೇಳಿದ್ರೆ ಪ್ರಿಯಂ ಹಿತಂಚಯತು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಹಿತವಾಗಿರುವುದು ಅಂತ ಹೇಳಿದ್ರೇನು ಅಂತ ಹೇಳಿದರೆ, ನಾವು ಆಡುವ ಮಾತು ಕಿವಿಗೆ ರಂಗಾದರೆ ಸಾಕಾಗೋದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಮುಂದೆ ಅವರಿಗದು ಯಾವತ್ತೂ ನೆನಪು ಮಾಡಿಕೊಳ್ಬೇಕಂತ ಮಾತಾಗಿರ್ಬೇಕು ಅದು ನಮ್ಮ ಮಾತು ಅಂತ ಹೇಳಿದರೆ. ನೋಡಿದ್ರಾ, ಆವತ್ತು ಅವರು ಒಂದು ಮಾತು ಹೇಳಿದರು ನನಗೆ, ಎಷ್ಟು ಇವತ್ತು ನನಗೆ ನೆನಪಿದೆ ಆ ಮಾತು. ಅದರಿಂದ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ಆಯಿತು. ನಿಜವಾಗಲೂ ನನಗೆ ಅವರು ಅವತ್ತು ಆ ಒಂದು ಮಾತು ಹೇಳದೇ ಇದ್ದರೆ ನಾನಿವತ್ತು ಏನೋ ಆಗ್ಬಿಡ್ತಾ ಇದ್ದೆ. ಅಂದರೆ ಈ ರೀತಿ ಬಹುಕಾಲದ ನಂತರವೂ ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಗೆ ಅಷ್ಟು ಹಿತಕರವಾದ ಮಾತು, ಅಷ್ಟು ಉಪಯುಕ್ತವಾದ ಮಾತು ಅವರು ಹೇಳಿದ್ದು. ನೋಡಿ, ಈ ರೀತಿ ಮಾತಿರಬೇಕಂತೆ. ಅಂದರೆ ಇದೇನು ಅಂದರೆ ತೂಕದ ಮಾತಾಗಿರಬೇಕು. ನಾವಾಡುವ ಮಾತು ತೂಕದ ಮಾತಾಗಿರಬೇಕು. ಹೊರತು ದೇವರು ಬಾಯಿ ಕೊಟ್ಟಿದ್ದಾನೆ, ನಾಲಿಗೆ ಇಟ್ಟಿದ್ದಾನೆ ಅಂತ ಯದ್ವಾ ಮಾತಾಡೋದಲ್ಲ. ಹಾಗೆ ಮಾತಾಡಿದರೆ ಅದು ನಮ್ಮ ಜೀವನವನ್ನೇ ನಾಶ ಮಾಡಿಬಿಡ್ತದೆ. ಅದಕ್ಕೆ ಮುತ್ತು ಒಡೆದರೆ ಹೋಯಿತು, ಮಾತು ಆಡಿದರೆ ಹೋಯಿತು ಅಂತ. ಬಾಯಿಯಿಂದ ಬರುವ ಮಾತು ಇಡೀ ಜಗತ್ತನ್ನೇ ಗೆಲ್ಲಬಹುದು. ಬಾಯಿಯಿಂದ ಬರುವ ಮಾತು ಇಡೀ ಜಗತ್ತನ್ನೇ ಒಡಿಬಹುದು. ಬಾಯಿಯಿಂದ ಬರುವ ಮಾತು ನಮ್ಮ ಜೀವನವನ್ನೇ ಬರಡು ಮಾಡಬಹುದು. ಎಲ್ಲವೂ ಸಾಧ್ಯ ಇದೆ. ಅದಕ್ಕೋಸ್ಕರ ಆ ಮಾತಿನ ಮೇಲೆ ಬಹಳಷ್ಟು ನಿಯಂತ್ರಣ ಇಟ್ಕೊಳ್ಬೇಕು. ಇದನ್ನು ವೇದ ಮತ್ತೆ ಮತ್ತೆ ಒತ್ತು ಹೇಳ್ತದೆ. ದೇವೀಂ ವಾಚಾಮಜನಯಂತು ದೇವಾ, ದೇವತ್ರ ಪ್ರಾರ್ಥನೆ ಮಾಡಿಕೊಳ್ಳೋದೆ, ದೇವತೆಗಳೇ ನನ್ನ ಬಾಯಿಯಿಂದ ಒಳ್ಳೆ ಮಾತನ್ನು ನುಡಿಸಿ. ಅದನ್ನೇ ಹೇಳುವಂಥದ್ದು ಮೊದಲು, ದೈವೀಂ ವಾಚ, ಒಳ್ಳೆ ಮಾತನ್ನು ನುಡಿಸಿ ನನ್ನ ಬಾಯಿಯಿಂದ. ಅದೇ ಲಕ್ಷ್ಮಿ ಹತ್ರ ಹೇಳೋದು ಅದನ್ನು, ಅಮ್ಮ ನನ್ನ ಬಾಯಿಯಿಂದ ಒಳ್ಳೆ ಮಾತು ನುಡಿಸು. ಅದು ಹೇಗಿರಬೇಕು ಮಾತು ಅಂತ ಹೇಳಿದರೆ, ಜರಡಿಯಲ್ಲಿ ಯಾವ ರೀತಿ ಹಿಟ್ಟನ್ನು ನಾವು ಕ್ಲೀನ್ ಮಾಡ್ತೇವೆ, ಅಂದರೆ ಜರಡಿ ಹಿಡಿದಾಗ ಕಲ್ಲೆಲ್ಲ ಜರಡಿಯಲ್ಲಿ ನಿಲ್ತದೆ, ಮತ್ತು ಯಾವುದು ಹಿಟ್ಟು ಮಾತ್ರ ಇದು ಶುದ್ಧವಾದದ್ದು ಕೆಳಗೆ ಬೀಳುತ್ತದಲ್ವ. ಹಾಗೆ ನಾವು ಮಾತಾಡಬೇಕಾದ್ರೆ ಜರಡಿ ಹಿಡಿದು ಹೊರಗೆ ಹಾಕಬೇಕಂತೆ ಮಾತನ್ನು. ಅಂದರೆ ಅದರಲ್ಲಿ ಯಾವ ರೀತಿ ಕೆಟ್ಟ ಅಂಶಗಳಿದೆ ಅದು ಹೊರಗೆ ಬರಬಾರ್ದು, ಒಳ್ಳೆಯದು ಮಾತ್ರ ಬರಬೇಕು. ಅದು ಹೇಗಂದರೆ ಹೀಗೆ, ಅದು ಸತ್ಯವಾಗಿರಬೇಕು, ಅನುದ್ವೇಗಕರವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಇದು ವಾಚಿಕವಾದ ತಪಸ್ಸು. ಅಂದರೆ ಎಷ್ಟು ಕಷ್ಟ ಇದೆ. ಇಂಥ ಮಾತೊಂದನ್ನು ಹೊರಗೆ ಹಾಕಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ. ಅದರಿಂದಲೇ ತಪಸ್ಸು ಅಂತ ಕರಿತಾ ಇದ್ದಾನೆ ಕೃಷ್ಣ. ಮತ್ತೇನು ಅಂತ ಹೇಳಿದರೆ ಸ್ವಾಧ್ಯಾಯಾಭ್ಯಸನಂ ಚೈವ, ಸ್ವಾಧ್ಯಾಯ ಅಭ್ಯಸನಂ ಅಂತ ಹೇಳಿದರೆ ಇದು ಆದಷ್ಟು ಅಧ್ಯಯನ, ಕಲಿಬೇಕು. ಕಲಿಯುವುದು ಅಂತ ಹೇಳಿದರೆ ವಿಶೇಷವಾಗಿ ಇದು ಮಾತಿಗೆ ಸಂಬಂಧಪಟ್ಟಾಗ ಹೇಳ್ತಾ ಇರೋದು, ಬಾಯಿಗೆ ಸಂಬಂಧಪಟ್ಟಾಗೆ. ಅಂದರೆ ಒಬ್ಬ ವ್ಯಕ್ತಿ ಕಲಿತಾನೆ ಅಂತ ಹೇಳಿದರೆ ಅವನು ಬಾಯಿಯಿಂದ ತಾನದನ್ನು ಮತ್ತೆ 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 ಹೇಳುವಂಥದ್ದು. ಈ ರೀತಿ ಹೇಳುವ ಮೂಲಕ ತಾನದನ್ನು ಅಭ್ಯಾಸ ಮಾಡ್ತಾನೆ, ಕಲ್ತುಕೊಳ್ತಾನೆ. ಈ ರೀತಿ ದೇವರ ಬಗ್ಗೆ, ಧರ್ಮದ ಬಗ್ಗೆ ತಾನು ತಿಳ್ಕೊಳ್ಬೇಕು. ಅದಕ್ಕೆ ನಾವು ಯಾವತ್ತೂ ಯಾವಾಗ ತಿಳಿತೇವೆ ಅಂತ ಹೇಳಿದರೆ ಬರೀ ಬಾಯಿಯಿಂದ ಕಿವಿಯಿಂದ ಕೇಳಿದಾಗ ಮಾತ್ರ ಅಲ್ಲ, ಮತ್ತು ಬಾಯಿಯಿಂದ ಹೇಳಿದಾಗ. ಕೇಳಿದ್ದನ್ನು ಯಾವಾಗ ಬಾಯಿಯಿಂದ ಹೇಳ್ತೇವೆ ಆವಾಗ ಅದು ಗಟ್ಟಿಯಾಗುತ್ತೆ. ಇದು ಸ್ವ ಅಧ್ಯಾಯ, ತನ್ನ ಅಧ್ಯಯನವನ್ನು ಅಂದರೆ ತಾನು ಕಲಿಯುವಂಥದ್ದು. ಇದು ಕೂಡ ವಾಚಿಕ ತಪಸ್ಸಿನಲ್ಲಿ ಸೇರಿಸ್ತಾರೆ. ಯಾಕಂದರೆ ನಾವು ಕಲಿಯುವಲ್ಲಿ ಮಾತಿನ ಪಾತ್ರ ಅನ್ನೋದು ಬಹಳ ಹೆಚ್ಚಿದೆ. ಯಾವುದೇ ಒಂದು ವಿಷಯವನ್ನು ಕಲಿಯುವಲ್ಲಿ ಇಲ್ಲದಿದ್ದರೆ ಇವಾಗ ವೇದ ಮಂತ್ರಗಳನ್ನು ಹೇಳುವಂಥದ್ದು, ಸ್ತೋತ್ರಗಳನ್ನು ಹೇಳುವಂಥದ್ದು, ಇವೆಲ್ಲ ಏನು ಅಂತ ಹೇಳಿದರೆ ವಾಸ್ತವಿಕವಾಗಿ ಅಥವಾ ವೇದವನ್ನು ತಿಳ್ಕೊಳ್ಳೋದು ಅಂತ ಹೇಳಿದರೆ ಏನರ್ಥ? ಇವಾಗ ನಾನು ಯಾವುದನ್ನು ಕಲಿತೇನೆ ಅಂತ ಹೇಳಿದರೆ ಏನರ್ಥ? ಕಲಿಯುವುದು ಅಂತ ಹೇಳಿದ್ರೆ ಅದರ ಅರ್ಥವನ್ನು ತಿಳ್ಕೊಳ್ಳೋದೇ ಕಲಿಯುವುದು. ಅರ್ಥವನ್ನು ತಿಳಿಯದ ಕಲಿಕೆ ವ್ಯರ್ಥ, ಅದು ಪ್ರಯೋಜನ ಇಲ್ಲ. ಯಾವುದೇ ಒಂದಾದರೂ ಅಷ್ಟೇ. ಇವಾಗ 2 + 2 4 ಹೇಗಾಯಿತು ಅದರ ಅರ್ಥ ತಿಳ್ಕೊಳ್ಬೇಕು. ಅರ್ಥವನ್ನು ತಿಳಿಯದೆ ಇವನು ಬರೀ ಬಾಯ್ಪಾಠ ಮಾಡಿದ 2 + 2 4 ಅಂತ ಹೇಳಿದರೆ 3 + ಎಷ್ಟು 3 ಗೊತ್ತಿಲ್ಲ. ಅದಕ್ಕೋಸ್ಕರ ಅದರ ಅರ್ಥ ತಿಳ್ಕೊಳ್ಬೇಕು. ಅರ್ಥ ತಿಳಿಬೇಕು ಅಂತ ಹೇಳಿದರೆ ಬಾಯಿಯಲ್ಲಿ ಹೇಳಬೇಕು. ಅದಕ್ಕೆ ಹಿಂದೆ ಎಲ್ಲ ಯಾವ ರೀತಿ ಅಂತ ಹೇಳಿದರೆ ಗುರುಗಳು ಹೇಳಿಕೊಟ್ಟು ಶಿಷ್ಯನಿಂದ ವಾಪಸ್ ಹೇಳಿಸ್ತಾ ಇದ್ರು ಅದನ್ನು. ಮುಂದಿನ ಅವನಿಗೆ ಕ್ಲಾಸ್ ಆಗಬೇಕು, ಮುಂದಿನ ಪಾಠ ಆಗಬೇಕು ಅಂತ ಹೇಳಿದರೆ ಹಿಂದಿನದು ಒಪ್ಪಿಸ್ಬೇಕು. ಅವನು ಒಪ್ಪಿಸುವುದಂದ್ರೆ ಹೀಗೆ, ಅವರು ಹೇಳಿದ್ದನ್ನು ವಾಪಸ್ ಹೇಳಬೇಕು ಅವನು. ಅದೇ ಬಾಯಿಯ ಮೂಲಕವೇ ಅಲ್ವಾ? ಇದನ್ನು ಚಿಂತನೆ ಅಂತ ಕರೆಯುವುದು. ಅವನು ಒಪ್ಪಿಸಬೇಕು ಬಾಯಿಯ ಮೂಲಕ. ಅದರಿಂದಾಗಿ ಇದು ವಾಚಿಕವಾದ ತಪಸ್ಸು. ಯಾಕಂತ ಹೇಳಿದರೆ ಬಾಯಿಯಲ್ಲಿ ಹೇಳುವುದು ಸುಲಭ ಅಲ್ಲ,
ಕೇಳುವುದು ಸುಲಭ, ಕಿವಿಯಲ್ಲಿ ಯಾವುದೇ ವಿಷಯವನ್ನು ಕೇಳುವುದು ಸುಲಭ. ಆ ಕೇಳಿದ್ದನ್ನು ವಾಪಸ್ ಹೇಳಿ ಅಂತ ಹೇಳಿದ್ರೆ ಅದು ನಮಗೆ ಬರಲ್ಲ, ಹೇಳಿಕ್ಕೆ ಬರಲ್ಲ, ಬೇಕಿದ್ರೆ ಕೇಳ್ತೇವೆ ನೋಡಿ ಈ ರೀತಿ. ಅದಕ್ಕೋಸ್ಕರ ಬಾಯಿಯಲ್ಲಿ ಹೇಳುವುದು ಕೂಡ ಏನಿದೆ ಒಳ್ಳೊಳ್ಳೆ ವಿಚಾರಗಳನ್ನು, ಅದು ವಾಚಿಕವಾದ ತಪಸ್ಸು. ಹೀಗೆ ಇದು ವಾಚಿಕವಾದ ತಪಸ್ಸು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಮ್ಮ ಮಾತನ್ನು ನಾವು ದಂಡಿಸುವಂಥದ್ದು, ನಮ್ಮ ಮಾತನ್ನು ನಮ್ಮ ಹಿಡಿತಕ್ಕೆ ತಗೊಂಬರುವಂಥದ್ದು. ಇನ್ನು ಮೂರನೆಯದ್ದು ಮಾನಸಿಕವಾದ ತಪಸ್ಸು. ಒಂದಕ್ಕಿಂತ ಒಂದು ಕಷ್ಟ. ದೈಹಿಕವಾದ ತಪಸ್ಸಿಗಿಂತ ವಾಚಿಕವಾದ ತಪಸ್ಸು ಕಷ್ಟ. ಯಾಕಂದರೆ ಮಾತಿನ ಮೇಲೆ ನಿಯಂತ್ರಣ ಸಾಧಿಸುವಂಥದ್ದೇನಿದೆ ದೊಡ್ಡ ತಪಸ್ಸದು, ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ಯಾಕಂದರೆ ಮಿತಿ ಮೀರಿ ಮಾತು ಬಂದುಬಿಡ್ತದೆ. ಆ ಮಾತು ನಮ್ಮ ಜೀವನದಲ್ಲಿ ಬಹಳಷ್ಟು ಡ್ಯಾಮೇಜ್ ಅಂತ ಹೇಳಿದ್ರೆ ನಷ್ಟವನ್ನು ತಂದುಕೊಟ್ಬಿಡ್ತದೆ. ಅದಕ್ಕೆ ಆ ಮಾತನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಂಡು ಆಡಬೇಕು. ಅದೇ ಮುಂದಿನದ್ದು ಮನಸ್ಸಿನ ನಿಯಂತ್ರಣ, ಅದೇ ಮನಸ್ಸಿನ ತಪಸ್ಸು. ಅದನ್ನು ಕೃಷ್ಣ ಹೇಳ್ತಾನೆ, ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಮಾನಸಿಕವಾದ ತಪಸ್ಸು. ಅದರಲ್ಲಿ ಈ ಮನಸ್ಸನ್ನು ನಾವು ದಂಡನೆ ಮಾಡೋದು ಹೇಗೆ, ನಮ್ಮ ಕಂಟ್ರೋಲಿಗೆ ತೊಗೊಂಬರೋದು ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮನಃಪ್ರಸಾದ. ಮನಸ್ಸು ಪ್ರಸನ್ನವಾಗಿರಬೇಕಂತೆ. ಪ್ರಸನ್ನವಾಗಿರುವುದು ಅಂತ ಹೇಳಿದ್ರೆ ಏನು, ಶುದ್ಧವಾಗಿರಬೇಕಂತೆ. ಮನಸ್ಸು ಶುದ್ಧವಾಗಿರಬೇಕು ಅಂತ ಹೇಳಿದರೆ, ಶುದ್ಧವಾಗಿರುವುದು ಅಂತ ಹೇಳಿದ್ರೇನು, ಆ ಮನಸ್ಸಿನಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿರಬಾರ್ದು. ದ್ವೇಷ, ಅಸೂಯೆ, ಕೋಪ, ತಾಪ ಇವುಗಳೆಲ್ಲ ಇರಬಾರ್ದು. ಯಾಕಂದರೆ ಇವೆಲ್ಲ ಮನಸ್ಸಿನಲ್ಲಿರುವಂತಹ ಕೊಳೆ. ಇದು ಈ ಮನಸ್ಸಿನ ಕೊಳೆಯನ್ನು ಕಳೆದುಕೊಂಡು ಮತ್ತು ಆದಷ್ಟು ಶುದ್ಧವಾಗಿರಬೇಕು. ಅಂದರೆ ಆ ರೀತಿ ಆ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು. ಇಲ್ಲದಿದ್ರೆ ಆಗೋಲ್ಲ ಅದು. ಅಂದರೆ ಯಾರೋ ಬಗ್ಗೆ ಇವಾಗ ನಾವು ಸಿಟ್ಟು ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಆ ಮನಸ್ಸಿಗೆ ಹೇಳಬೇಕು, ಸಿಟ್ಟು ಮಾಡ್ಕೊಳ್ಬೇಡ, ದ್ವೇಷ ಮಾಡಬೇಡ, ದ್ವೇಷ ಮಾಡಬೇಡ, ಅದನ್ನು ನಾವು ಹೇಳ್ಕೊಂಬರಬೇಕು. ಆಸೆ, ಅತಿಯಾದ ಆಸೆ ಪಡಬೇಡ. ನೋಡಿ ಈ ರೀತಿ ಆ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು 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 ಕಡೆಗೆ ಮನಸ್ಸು ಪ್ರಸನ್ನವಾಗ್ತದೆ. ಮೊದಲು ಹೇಳಿದ ಕೇಳಲ್ಲ, ನಾವು ಅದನ್ನು ಎಳ್ಕೊಂಡು ಬಂದು ಹಿಡ್ಕೊಂಡು ಕಡೆಗೆ ಆಗಬೇಕಾದ್ರೆ ಪ್ರಸನ್ನವಾಗ್ತದೆ ಅದು. ಅಂದರೆ ಅದು ಶುದ್ಧವಾಗಿ ಚೆನ್ನಾಗಿರ್ತದೆ. ಆಮೇಲೆ ಏನು ಅಂತ ಹೇಳಿದ್ರೆ ತಾನಾಗಿ ಯಾವುದಕ್ಕೂ ಹೋಗ್ಲಿಕ್ಕೆ ಬಯಸಲ್ಲ. ನೋಡಿ ಇದು ಪ್ರಸನ್ನವಾದ ಮನಸ್ಸಿನ ಲಕ್ಷಣ ಯಾವ ರೀತಿ ಇರ್ತದೆ, ಕ್ಲೀನಾದ ಮನಸ್ಸು, ಶುದ್ಧವಾದ ಮನಸ್ಸು. ಅದು ಹೇಗಿರ್ತದೆ ಅಂತ ಹೇಳಿದರೆ, ಇವಾಗ ಯಾರೋ ಬೇಡಾದ ಹರಟೆ ಮಾತಾಡ್ತಾ ಇದ್ದಾರೆ, ಆ ಮನಸ್ಸು ಅದನ್ನು ಕೇಳಬೇಕು ಅಂತ ಬಯಸಲ್ಲ, ಅದಕ್ಕೆ ಬೇಕಾಗಿಲ್ಲ. ಈ ಹರಟೆ ಮಾತುಗಳು ಬೇಕಾಗಿಲ್ಲ ನಿಮಗೆ. ಎಲ್ಲಿವರೆಗೆ ಅಂದರೆ ನೀವಾಗಿ ಬಂದು ಅವ್ರ ಹತ್ರ ಯಾರದ್ದೋ ಇನ್ನೊಬ್ಬರದ್ದು ಚಾಡಿ ತರಲೆ ಹೇಳಲಿಕ್ಕೆ ಹೋದರೂ ಕೂಡ ಪ್ಲೀಸ್ ನಮ್ಮ ಹತ್ರ ಹೇಳಬೇಡಿ, ನಮಗದು ಬೇಡ, ಅಂಥ ಮಾತುಗಳೆಲ್ಲ ಬೇಡ ನಮಗೆ. ಯಾಕಂತ ಹೇಳಿದ್ರೆ ಆ ಮನಸ್ಸು ಅದನ್ನು ಇಷ್ಟಪಡಲ್ಲ. ಈ ರೀತಿ ಉಪಯೋಗ ಇಲ್ಲದನ್ನು ಇಷ್ಟಪಡೋಲ್ಲ. ಯಾಕಂದರೆ ಅವ್ರ ಮನಸ್ಸು ಪ್ರಸನ್ನವಾಗಿದೆ, ಶುದ್ಧವಾಗಿದೆ. ಅದಕ್ಕೆ ಗಲೀಜನ್ನು ಇಷ್ಟಪಡ್ತಾ ಇಲ್ಲ. ಅದು ಕೆಟ್ಟ ಮಾತು ಹೇಳಲಿಕ್ಕೆ ಇಷ್ಟಪಡಲ್ಲ, ಕೆಟ್ಟದ್ದನ್ನು ಕೇಳಲಿಕ್ಕೆ ಇಷ್ಟಪಡಲ್ಲ, ಕೆಟ್ಟದ್ದನ್ನು ನೋಡಲಿಕ್ಕೆ ಇಷ್ಟಪಡೋಲ್ಲ, ಕೆಟ್ಟದ್ದನ್ನು ಯೋಚನೆ ಮಾಡಲಿಕ್ಕೆ ಇಷ್ಟಪಡೋಲ್ಲ ಅದು ಜೀವನದಲ್ಲಿ. ಇದು ಶುದ್ಧವಾದ ಮನಸ್ಸು. ಮತ್ತೇನೆಂದರೆ ಸೌಮ್ಯತ್ವಂ. ಮನಸ್ಸಿನ ಇನ್ನೊಂದು ಶುದ್ಧಿ ಏನು, ತಪಸ್ಸೇನು ಅಂತ ಹೇಳಿದ್ರೆ ಆದಷ್ಟು ಮನಸ್ಸನ್ನು ಸೌಮ್ಯವಾಗಿ ಇಟ್ಕೊಂಡಿರುವುದು. ಸೌಮ್ಯವಾಗಿ ಇಟ್ಕೊಂಡಿರುವುದು ಅಂತ ಹೇಳಿದ್ರೆ ಏನು ಅಂದರೆ ಆ ಮನಸ್ಸಿನಲ್ಲಿ ಕ್ರೌರ್ಯ ಇಲ್ಲದೆ ಇರುವಂಥದ್ದು. ಅಂದರೆ ಕ್ರೌರ್ಯ ಇಲ್ಲದೆ ಇರುವುದು ಅಂತ ಹೇಳಿದ್ರೇನು ಅಂದರೆ ಮನಸ್ಸಿನಲ್ಲಿ ಅವನು ಹಾಳಾಗೋಗಲಿ, ಇವನು ಹಾಳಾಗೋಗಲಿ, ಅವನು ಸತ್ತೋಗ್ಬಿಡಬೇಕು, ಇವನು ಕೈಕಾಲು ಮುರಿದೋಗಬೇಕು, ಅವನು ನಾಶ ಆಗಿ ಹೋಗಬೇಕು. ನೋಡಿ ಈ ರೀತಿ ಬಯಸುವಂಥ. ಅಥವಾ ಏನು ಅಂತ ಹೇಳಿದ್ರೆ ಆ ಮನಸ್ಸಿಗೆ ಯಾರನ್ನಾದರೂ ಹೊಡೆಯುವುದನ್ನು ನೋಡಲಿಕ್ಕೆ ಇಷ್ಟ, ಯಾರನ್ನಾದರೂ ಕೊಲೆ ಮಾಡುವುದನ್ನು ನೋಡಲಿಕ್ಕೆ ಇಷ್ಟ, ಯಾರಾದರೂ ರಕ್ತ ಕಾರಿ ಒದ್ದಾಡ್ತಾ ಇದ್ದರೆ ಅದನ್ನು ನೋಡಲಿಕ್ಕೆ ಇಷ್ಟ. ಈ ಮನಸ್ಸಿಗೆ ಅಂದರೆ ಇಂಥ ಕ್ರೌರ್ಯವನ್ನು ನೋಡಲಿಕ್ಕೆ ಇಷ್ಟಪಡುತ್ತದೆ. ಅಷ್ಟು ಮಾತ್ರ ಅಲ್ಲ, ತಾನು ಕ್ರೂರವಾಗಿರ್ತದೆ. ಇದಿಲ್ಲ. ಇಂಥ ಕ್ರೌರ್ಯತ್ವವನ್ನು ತಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ತಾ ಇರೋದು. ಮತ್ತೇನೆಂದರೆ ಸೌಮ್ಯತ್ವ. ಸೌಮ್ಯತ್ವ ಅಂತ ಹೇಳಿದರೆ ಏನಂದರೆ ಮನಸ್ಸು ಯಾವತ್ತೂ ಇನ್ನೊಬ್ಬಳ ಹಾಳಾಗಿ ಹೋಗಲಿ ಅಂತ ಬಯಸಲ್ಲ. ತನಗೆ ಕೆಟ್ಟದ್ದನ್ನು ಮಾಡಿದವನಿಗೂ ಕೆಟ್ಟದ್ದನ್ನು ಬಯಸದ ಮನಸ್ಸು, ತನಗೆ ಕೆಟ್ಟದ್ದನ್ನು ಆಡಿದವನಿಗೂ ಕೆಟ್ಟದ್ದನ್ನು ಬಯಸದ ಮನಸ್ಸು. ಅವನು ನನಗೆ ಬೈದಿದ್ದಾನೆ ಅಂತ ಹೇಳಿದ್ರೆ ನಾನು ಬಿಡ್ತಾನ, ನಾನು ಅವನಿಗೆ ಬೈಲಿಕ್ಕೆ ಹೋಗ್ತೇನೆ? ಇಲ್ಲ, ಅವನು ಬೈದದ್ದು ಅವನಿಗೆ ಇರಲಿ. ನಾಯಿ ಬೊಗಳುತ್ತದೆ ಅಂತೇಳಿ ನಾವು ಬೊಗಳಿಕ್ಕಾಗತ್ತಾ? ಯಾಕಂದರೆ ನಾಯಿಯ ಸ್ವಭಾವವೇ ಹಾಗೆ.
ನಾವು ನಮ್ಮ ಹಾಗೆ ಇರಬೇಕು ಅಂದರೆ ನೋಡಿ, ಹೀಗೆ ಆ ವ್ಯಕ್ತಿ ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಹೇಳಲಿಕ್ಕೆ ಹೋಗೋಲ್ಲ, ಅವನ ಮನಸ್ಸು ಬರುವುದೇ ಇಲ್ಲ. ಇನ್ನೊಬ್ರು ಹೇಳಿದರು, ನೀವು ಯಾಕ್ರಿ ಸುಮ್ಮನೆ ಕೂತಿರ್ತೀರಿ, ನಿಮಗೂ ಏನು ತಾಕತ್ತಿಲ್ವಾ, ಹೋಗ್ರಿ ನೀವು ಅವ್ರಿಗೆ ಜಗಳ ಆಡ್ರಿ, ನೀವು ಅವ್ರಿಗೆ ಬೈಲಿ. ಬೇಡ ಬೇಡ, ನನಗದು ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಆ ರೀತಿ ನಡ್ಕೊಳ್ತಾರೆ ಅಂದರೆ ನಾವು ಹಾಗೆ ನಡ್ಕೊಳ್ಳೋದ, ಬೇಡ ಬೇಡ. ನೋಡಿ, ಇದು ಸೌಮ್ಯತ್ವ, ಮನಸ್ಸಿನಲ್ಲಿ ಸೌಮ್ಯತ್ವ ಇರುವಂಥದ್ದು, ಇದು ಬಹಳ ಮುಖ್ಯವಾಗಬೇಕು. ಇನ್ನೊಂದೇನು ಅಂದರೆ ಮೌನಂ. ವಾಸ್ತವಿಕವಾಗಿ ಮೌನ ಅಂತ ಹೇಳಿದ ಕೂಡಲೇ ಬಾಯಿಗೆ ಸಂಬಂಧಪಟ್ಟಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅವ್ರು ಮೌನವಿದ್ದಾನೆ ಮಾತಾಡಲ್ಲ ಅಂತ. ಅಲ್ಲಲ್ಲ, ಇಲ್ಲೇನು ಅಂದರೆ ಮೌನ ಅಂದರೆ ಮನನಶೀಲತೆ. ಮನಸ್ಸು ಯಾವಾಗಲೂ ಒಳ್ಳೆ ವಿಚಾರವನ್ನು ಯೋಚನೆ ಮಾಡ್ತಾ ಇರಬೇಕು. ದೇವರ ಬಗ್ಗೆ, ಧರ್ಮದ ಬಗ್ಗೆ ಒಳ್ಳೆ ವಿಚಾರವನ್ನು ಯೋಚನೆ ಮಾಡ್ತಾ ಇರುವುದೇ ಮನನ. ಇಂಥ ಮನನ ಅನ್ನುವುದು ಮನಸ್ಸಿನ ಇನ್ನೊಂದು ತಪಸ್ಸು. ಯಾಕೆ ಅಂತ ಹೇಳಿದ್ರೆ ಈ ಮನಸ್ಸು ಸುಮ್ಮನೆ ಕೂತ್ಕೊಳ್ಳುವುದಂತೂ ಅಲ್ಲ, ಮತ್ತು ಇದಕ್ಕೇನಾದರೂ ಯೋಚನೆ ಮಾಡಲಿಕ್ಕೆ ಬೇಕೇ ಬೇಕು. ನೀವು ಒಳ್ಳೆ ವಿಚಾರವನ್ನು ಕೊಟ್ಟರೆ ಒಳ್ಳೆ ವಿಚಾರವನ್ನು ಯೋಚನೆ ಮಾಡ್ತಾ ಇರ್ತದೆ. ಇವಾಗ ನೀವು ಭಗವದ್ಗೀತೆ, ಈ ಭಗವದ್ಗೀತೆಯನ್ನು ಆವತ್ತಷ್ಟು ಆಗಾಗ ಕೇಳ್ತಾ ಇರ್ತೇವೆ ಅಂತ ಹೇಳಿದ್ರೆ ಆ ಮನಸ್ಸು ಭಗವದ್ಗೀತೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತದೆ. ಇಲ್ಲ, ಇಂಥದ್ದು ನಾನು ಏನು ಒಳ್ಳೇದು ಕೇಳ್ತಾ ಇಲ್ಲ, ಮತ್ತೇನೆಂದರೆ ಕೆಟ್ಟ ವಿಚಾರಗಳನ್ನೇ ಕೇಳ್ತಾ ಇದ್ದೇನೆ, ಅವರು ಚಾಡಿ ಇವರು ತರಲೆ ಇದನ್ನೇ ಕೇಳ್ತಾ ಇದ್ದೇನೆ ಅಂದರೆ ಆ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರ್ತದೆ ಕೂತ್ಕೊಂಡು. ಇದೇನು ಅಂತ ಹೇಳಿದ್ರೆ ನಮಗೆ ಇನ್ನಷ್ಟು ಟೆನ್ಷನ್ ತಂದು ಕೊಡ್ತದೆ, ದ್ವೇಷ ತಂದು ಕೊಡ್ತದೆ. ಅದೆಲ್ಲ ಏನಿಲ್ಲ. ಮತ್ತು ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಇರುವಂಥದ್ದೇನಿದೆ, ಇದು ಮನಸ್ಸಿನ ತಪಸ್ಸಿದು, ಖಂಡಿಸುವಂಥದ್ದು ಮನಸ್ಸನ್ನು. ಯಾಕಂದರೆ ಮನಸ್ಸು ಇವನ ಹಿಡಿತದಲ್ಲಿದೆ, ಅದಕ್ಕೆ ಕೆಟ್ಟ ಯೋಚನೆ ಮಾಡ್ತಾ ಇಲ್ಲ, ಕೆಟ್ಟವರ ವಿಷಯ, ಕೆಟ್ಟ ವಿಷಯ ಯೋಚನೆ ಮಾಡ್ತಾ ಇಲ್ಲ. ತನ್ನ ಜೀವನದ ಬಗ್ಗೆಯೂ ಅಷ್ಟೇ, ನಾಳೆ ಏನಾಗ್ಬಿಡ್ತದೆ ಏನೋ, ಯಾರೇನು ಮಾಡಿಬಿಡ್ತಾರೆ ಏನೋ ಯೋಚನೆ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಆ ದೇವರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಾನೆ, ಇದು ಮನನ. ಮತ್ತೇನಂತ ಹೇಳಿದ್ರೆ ಅದೇ ಮೌನ, ಆತ್ಮವಿನಿಗ್ರಹ ಅಂತ ಹೇಳ್ತಾರೆ. ಮನಸ್ಸನ್ನು ವಿಶೇಷವಾಗಿ ದೇವರಲ್ಲಿ ತಗೊಂಡೋಗಿ ಇಡೋದು ಅಂತ ಹೇಳಿದರೆ ಆ ಮನಸ್ಸಿಗೆ ಯಾವತ್ತೂ ದೇವರದ್ದೇ ಯೋಚನೆ ಬರ್ತಾ ಇರ್ತದೆ, ಬೇರೆ ಯೋಚನೆ ಬರಲ್ಲ ಅದಕ್ಕೆ. ಅವ್ರ ಬಗ್ಗೆ ಇವ್ರ ಬಗ್ಗೆ, ಕಡೆಗೆ ತನ್ನ ಬಗ್ಗೆನೂ ತಾನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಅಂದರೆ ಯಾಕಂದ್ರೆ ನನ್ನನ್ನು ನೋಡ್ಕೊಳ್ಳೋ ದೇವರಿದ್ದಾನಲ್ವಾ, ಅಂಥ ದೇವರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾದದ್ದು. ಯಾವ ರೀತಿ ಒಬ್ಬಳು ಪ್ರಿಯತಮೆ ತಾನು ತುಂಬ ಇಷ್ಟಪಡ್ತಾ ಇದ್ದಾಳೆ ಪ್ರಿಯಕರನನ್ನು ಅಂದರೆ ಅವಳು ಮನಸ್ಸಿನಲ್ಲಿ ಯಾವಾಗಲೂ ಅವನದ್ದೇ ಯೋಚನೆ ಇರ್ತದಲ್ವ. ಅದೇ ರೀತಿ ದೇವರನ್ನು ಇಷ್ಟಪಡುವ ಭಕ್ತನ ಮನಸ್ಸಿನಲ್ಲಿ ಯಾವತ್ತೂ ದೇವರ ಯೋಚನೆ ಬರಲೇಬೇಕು. ಹಾಗೆ ಬರ್ತಾ ಇದ್ರೇ ಅವನು ಭಕ್ತ ಅಂತ ಕರೆಯಲ್ಪಡ್ತಾನೆ. ಯಾರ ಮನಸ್ಸಿನಲ್ಲಿ ದೇವರ ಯೋಚನೆಯೇ ಬರೋಲ್ಲ, ದೇವರ ಆಲೋಚನೆಯೇ ಬರಲ್ಲ, ಅವರು ದೇವರ ಭಕ್ತರಲ್ಲ. ಮತ್ತೇನೆಂದರೆ ಬೂಟಾಟಿಕೆ ಅಷ್ಟೇ ಅವರು ಮಾಡ್ತಾ ಇರೋದು ಹೊರಗಿನಿಂದ. ಅದಕ್ಕಾಗಿ ಆ ಮನಸ್ಸನ್ನು ದೇವರಲ್ಲಿ ತಗೊಂಡೋಗಿ ನಿಲ್ಲಿಸುವಂಥದ್ದು ಎಲ್ಲೆಲ್ಲೋ ಓಡ್ತಾ ಇರ್ತದೆ. ಅದನ್ನು ಮನವೇ ಮಾಧವನೊಳು ಮನಸ್ಸು ನೆಲೆ ನಿಂತಿರಲಿ ಅಂತ ಹೇಳುವಾಗೆ ಆ ಮನಸ್ಸನ್ನು ದೇವರಲ್ಲಿ ನೆಲೆಗೊಳಿಸುವಂಥದ್ದು. ನಂತರ ಭಾವ ಸಂಶುದ್ಧಿರಿತ್ಯೇತತ್, ಭಾವ ಸಂಶುದ್ಧಿ ಅಂತ ಹೇಳ್ತಾನೆ. ಅಂದರೆ ನೋಡಿ, ವಾಸ್ತವಿಕವಾಗಿ ಭಾವ ಅಂದರೆ ನಮ್ಮ ಭಾವನೆಗಳು. ಆ ಭಾವನೆಯಲ್ಲಿ ಶುದ್ಧಿಯನ್ನು ನಾವು, ಸಂಶುದ್ಧಿ ಬರೀ ಶುದ್ಧಿ ಅಲ್ಲ, ಒಳ್ಳೆಯ ಶುದ್ಧಿಯನ್ನು ನಾವು ಇಟ್ಕೊಳ್ಳುವಂಥದ್ದು. ಅಂದರೆ ಏನು, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಹೇಗೆ, ಈ ಭಾವನೆಗಳನ್ನು ಅಂತ ಹೇಳಿದ್ರೆ ಭಾವನೆಗಳನ್ನು ತೊಳ್ಕೊಳ್ಬೇಕು. ಮನಸ್ಸಿನಲ್ಲಿ ಮೂಡುವ ಭಾವನೆಗಳನ್ನು ತೊಳ್ಕೊಳ್ಬೇಕು ನಾವು. ಯಾವುದರಿಂದ? ಶುದ್ಧತೆಯಿಂದ. ಶುದ್ಧವಾದ ಜಲ ಯಾವ ರೀತಿ ಯಾವುದೇ ಒಂದನ್ನು ಶುದ್ಧವಾದ ನೀರಿನಿಂದ ತೊಳಿತೇವಲ್ವ, ಆ ರೀತಿ ನಾವೇ ತೊಳ್ಕೊಳ್ಬೇಕು. ಯಾಕೆ, ಏನು ಅಂಟ್ಕೊಂಡಿರ್ತದೆ ಅಂದರೆ ಆಸೆಗಳು, ನಾನಾ ವಿಧವಾದ ಆಸೆಗಳು, ದ್ವೇಷ ಮುಂತಾದವುಗಳು ನಮ್ಮ ಭಾವನೆಯಲ್ಲಿ ತುಂಬಿಕೊಂಡಿರ್ತದೆ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳು ಇವತ್ತು ನಾವು ನೋಡ್ತೇವಲ್ವ, ನಮ್ಮ ಭಾವನೆ ಯಾವ ರೀತಿ ಮೂಡ್ತದೆ ಅಂತ ಹೇಳಿದ್ರೆ, ಅಯ್ಯೋ ನಮಗೆ ಬೇಕಾದವರಪ್ಪ ಇವರು, ಅದಕ್ಕೆ ಅವರನ್ನು ಕಂಡ್ರೆ ಒಳ್ಳೆ ಭಾವನೆ, ಇವರು ಕೆಟ್ಟವರು, ಅವರನ್ನು ಕಂಡ್ರೆ ಕೆಟ್ಟ ಭಾವನೆ. ಈ ರೀತಿ ಕೆಟ್ಟ ಭಾವನೆ, ಒಳ್ಳೆ ಭಾವನೆ ಇವೆಲ್ಲ ಮೂಡುತ್ತದೆ. ವಾಸ್ತವಿಕವಾಗಿ ಇದರಿಂದ ದೂರ ಆಗಬೇಕು. ಮನಸ್ಸು ಶುದ್ಧವಾಗಿರಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳಲ್ಲಿ ಯಾವುದೇ ದ್ವೇಷ ಇರಬಾರದು, ಯಾವುದೇ ಆಸೆ ಇರಬಾರದು. ಮತ್ತೇನು ಅಂತ ಹೇಳಿದ್ರೆ ಅದು ಯಾವತ್ತೂ ಕೂಡ ದೇವರನ್ನು ಯೋಚನೆ ಮಾಡುವಂಥದ್ದಾಗಿರಬೇಕು, ನ್ಯೂಟ್ರಲ್ ಆಗಿರಬೇಕು. ಮನಸ್ಸಿನಲ್ಲಿ ಮೂಡುವ ಭಾವನೆಗಳು ಯಾವತ್ತೂ ನ್ಯೂಟ್ರಲ್ ಆಗಿರಬೇಕು. ಇನ್ನೊಬ್ಬರನ್ನು ದ್ವೇಷಿಸದ, ಇನ್ನೊಬ್ಬರನ್ನು ಪ್ರೀತಿಸದ, ಮತ್ತೇನು ಅಂತ ಹೇಳಿದರೆ ದೇವರಿಗೆ ಪ್ರಿಯವಾಗುವ ಭಾವನೆ, ಜಗತ್ತಿಗೆ ಹಿತವಾಗುವ ಭಾವನೆ, ಇದು ನಮ್ಮ ಮನಸ್ಸಿನಲ್ಲಿ ಬರಬೇಕು ಯಾವತ್ತೂ ಕೂಡ ಅಷ್ಟೇ.
ನೋಡಿ, ಈ ರೀತಿ ಒಂದೊಮ್ಮೆ ಜಗತ್ತಿಗೆ ಹಿತವಾಗತ್ತೆ ಅಂತ ಹೇಳೋದಾಗಿದ್ದರೆ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಲೂ ಅದು ಕೆಟ್ಟದಲ್ಲ, ಅದು ಒಳ್ಳೆಯ ಭಾವನೆಯೇ. ಯಾಕಂತ ಹೇಳಿದಿರುವಾಗ ಭಯೋತ್ಪಾದಕರಿದ್ದಾರೆ. ಭಯೋತ್ಪಾದಕರು ದೇಶಕ್ಕೆ ಕೆಟ್ಟದ್ದನ್ನು ಮಾಡುವವರು, ದೇಶದ ನಾಶಕ್ಕಾಗಿ ನಿಂತಿರುವಂಥವ್ರು. ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅವ್ರು ಹಾಳಾಗಿ ಹೋಗಬೇಕು, ನಾಶ ಆಗಿ ಹೋಗಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಕೆಟ್ಟ ಭಾವನೆ ಅಲ್ಲ, ಒಳ್ಳೆ ಭಾವನೆ. ಯಾಕಂದರೆ ಇವನು ಯಾಕೆ ಅವರು ನಾಶ ಆಗಬೇಕು ಅಂತ ಬಯಸ್ತಾ ಇದ್ದಾನೆ ಅಂದರೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ, ದೇಶಕ್ಕೆ ಒಳಿತಾಗಲಿ, ಕೋಟಿ ಕೋಟಿ ಜನರಿಗೆ ಒಳ್ಳೆಯದಾಗಲಿ ಅಂತ ಇವನು ಅವರ ಕೆಡುಕನ್ನು ಬಯಸ್ತಾ ಇದ್ದಾನೆ. ನೋಡಿ, ಇದು ಒಳ್ಳೆಯದೇ. ಅದೇ ನನಗೆ ಅವರು ಕೆಟ್ಟದ್ದು ಮಾಡಿದರು, ಆ ಕಾರಣದಿಂದಾಗಿ ಅವನು ಹಾಳಾಗಿ ಹೋಗಬೇಕು ಅಂತ ಬಯಸುವ ಈ ಭಾವನೆ ಏನಿದೆ, ಕೆಟ್ಟ ಭಾವನೆ, ಇದು ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ ಅವನು ನೂರಾರು ಜನರಿಗೆ ಒಳ್ಳೇದು ಮಾಡಿರ್ಬೋದು, ಆದರೆ ನನಗೊಬ್ಬನಿಗೆ ಕೆಟ್ಟದ್ದು ಮಾಡಿದ ಅಂತ ಹೇಳೋನು ಹಾಳಾಗಿ ಹೋಗಲಿ, ಅವನು ನಾಶ ಆಗಿ ಹೋಗಲಿ, ಈ ಭಾವನೆ ಕೆಟ್ಟದ್ದಿದೆ. ನೋಡಿ, ಅದಕ್ಕೆ ಇಂಥ ಭಾವನೆಗಳನ್ನು ನಾವ್ಯಾವತ್ತೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಒಳ್ಳೊಳ್ಳೆ ಭಾವನೆಯನ್ನು, ದೇವರ ಪ್ರೀತಿಗೆ ಕಾರಣವಾದ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವಂಥದ್ದೇನಿದೆ, ಇದು ತಪಸ್ಸು. ಯಾವ ತಪಸ್ಸು ಅಂದರೆ ಮಾನಸಂ ತಪ ಉಚ್ಯತೆ, ಮನಸ್ಸಿಗೆ ಸಂಬಂಧಪಟ್ಟ ತಪಸ್ಸು, ದಂಡನೆ. ಅಂದರೆ ಒಂದಕ್ಕಿಂತ ಒಂದು ಹೆಚ್ಚಿನದ್ದು, ಶಾರೀರವಾದ, ವಾಚಿಕವಾದ, ಮಾನಸಿಕವಾದ, ಈ ರೀತಿ 3 ವಿಧವಾದ ತಪಸ್ಸನ್ನು ಕೃಷ್ಣ ತಿಳಿಸ್ಕೊಂಡು ಹೋದ. ವಾಸ್ತವಿಕವಾಗಿ ಇದು ನಾವು ಮನೆಯಲ್ಲೇ ಇದ್ದು ಮಾಡಬಹುದಾದದ್ದು. ಇದನ್ನೇ ಹಿಂದೆ ಋಷಿಗಳು ಕಾಡಿಗೆ ಹೋಗಿ ಮಾಡಿದರು. ಇಂತಹ ತಪಸ್ಸು ಮತ್ತೆ 3 ವಿಧವಾಗಿದೆ. ಅಂದರೆ ಸಾತ್ವಿಕವಾದ ಶಾರೀರ ತಪಸ್ಸು, ಸಾತ್ವಿಕವಾದ ವಾಚಿಕ ತಪಸ್ಸು, ಸಾತ್ವಿಕವಾದ ಮಾನಸ ತಪಸ್ಸು, ರಾಜಸವಾದ ವಾಚಿಕ ತಪಸ್ಸು, ರಾಜಸವಾದ ಇದು ವಾಚಿಕ ತಪಸ್ಸು, ರಾಜಸವಾದ ಮಾನಸಿಕ ತಪಸ್ಸು, ತಾಮಸವಾದದ್ದು ಇದೇ ರೀತಿ. ಅದೇನು ಮುಂದೆ ಕೃಷ್ಣ ವಿವರಣೆ ಕೊಟ್ಕೊಂಡು ಬರ್ತಾನೆ, ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.